ಲಾಸ್ಟ್ ಕ್ಲಾಸ್ ಒಳಗೆ ಏನು ಡಿಸ್ಕಸ್ ಮಾಡಿದ್ವಿ ನಾವು ಕೋಆಗುಲೇಷನ್ ಆಫ್ ಲಿಯೋಫಿಲಿಕ್ ಸಾಲ್ಟ್ಸ್ and protection of liophobic salts, gold number ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. In this video we'll be discussing about a particular type of colloid. Particular type of colloid ಅಂದರೆ ನಾವು ಫಸ್ಟ್ colloid ಕ್ಲಾಸಿಫಿಕೇಶನ್ ಮಾಡಿದ್ವಿ ಬೇಸ್ಡ್ ಆನ್ ಫಿಸಿಕಲ್ ಸ್ಟೇಟ್ಸ್ ಆಫ್ ಡಿ ಪಿ ಆ್ಯಂಡ್ ಡಿ ಎಮ್. ಅದರೊಳಗೆ 8 ಇದ್ವು ಇಫ್ ಐಮ್ ನಾಟ್ ರಾಂಗ್. ಅದರೊಳಗೆ ಒಂದು ಎಮಲ್ಷನ್ ಅಂತಿತ್ತು. ನಾ ಹೇಳೋದು ಎಮಲ್ಷನ್ ಅನ್ನೋ ವರ್ಡ್ ನಿಮ್ಗೆ ನೆನಪಾಗೋದು ಅಂದ್ರೆ ಯು ಶುಡ್ ಗೋ ಆ್ಯಂಡ್ ಲುಕ್ ಇನ್ ಟು ಕ್ಲಾಸಿಫಿಕೇಶನ್ ಆಫ್ ಕೊಲೈಡ್ಸ್ ಬೇಸ್ಡ್ ಆನ್ ಡಿ ಪಿ ಆ್ಯಂಡ್ ಡಿ ಎಮ್, ಬೇಸ್ಡ್ ಆನ್ ಫಿಸಿಕಲ್ ಸ್ಟೇಟ್ಸ್ ಆಫ್ ಡಿ ಪಿ ಆ್ಯಂಡ್ ಡಿ ಎಮ್. ಅಲ್ಲೇ ಎಮಲ್ಷನ್ ಅನ್ನೋದು ಒಂದು ಟೈಪ್ ಆಫ್ ಕೊಲೈಡ್. ಇನ್ ಎಮಲ್ಷನ್ ಡಿ ಪಿ ಇಸ್ ಲಿಕ್ವಿಡ್, ಡಿ ಎಮ್ ಇಸ್ ಲಿಕ್ವಿಡ್, ಸಾಲಿಡ್ ಇನ್ ಲಿಕ್ವಿಡ್, ಲಿಕ್ವಿಡ್ ಇನ್ ಗ್ಯಾಸ್, ಹಿಂಗೆಲ್ಲ ಇದು ಬೇರೆ ಬೇರೆ. ಸೊ ದ ಕೊಲೈಡ್ ಇನ್ ವಿಚ್ both dispersed phase and dispersion medium, dp and dm, both are liquids. Liquid is dispersed in liquid ಅಂತ ಕೊಲೈಡ್ಗೆ ಎಮಲ್ಷನ್ ಅಂತ ನಾವು ಕರಿತೀವಿ. ಸೊ ಆ ಎಮಲ್ಷನ್ ಬಗ್ಗೆ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಡಿಸ್ಕಸ್ ಮಾಡೋದೈತಿ. ಅದನ್ನು ವಿಲ್ ಬಿ ಡೂಯಿಂಗ್ ಇನ್ ದಿಸ್ ವಿಡಿಯೋ. ಓಕೆ, ಎಮಲ್ಷನ್ಸ್ ಒಳಗೆ ಬೇಸಿಕಲಿ 2 ಟೈಪ್ ಇರ್ತವೆ. Emulsions can be further classified into 2 types. One is the oil in water emulsion, ಇನ್ನೊಂದು water in oil emulsion. First one is oil in water emulsion, ಎರಡನೇದು water in oil. Oil in water ಅಂದರೆ DP is oil, DM is water. Oil in water. Sugar in water, sugar is solute, solvent is water. ಹಂಗೆ ಆಯಿಲ್ ಇನ್ ವಾಟರ್ ಅಂದ್ರೆ ಶುಗರ್ ಹಂಗೆ ಎಕ್ಸಾಂಪಲ್ ತೊಗೊಂಡೆ, ಅದು ಸೊಲ್ಯೂಷನ್, ಇದು ಕೊಲೈಡ್ ಬಗ್ಗೆ ಮಾತಾಡ್ತೀವಿ ನಾವು. ಸೊ ಆಯಿಲ್ ಇನ್ ವಾಟರ್ ಎಮಲ್ಷನ್ ಅಂದ್ರೆ ಆಯಿಲ್ ಈಸ್ ಡಿ ಪಿ, ಇಟ್ ಈಸ್ ಲಿಕ್ವಿಡ್, ಆಯಿಲ್ ಈಸ್ ಲಿಕ್ವಿಡ್, ವಾಟರ್ ಈಸ್ ಆಲ್ಸೋ ಲಿಕ್ವಿಡ್. ಸೊ ಲಿಕ್ವಿಡ್ ಇನ್ ಲಿಕ್ವಿಡ್, ಬಟ್ ಈ ಟೈಪ್ ಯಾವುದಿದೆ ಆಯಿಲ್ ಇನ್ ವಾಟರ್. ಆಯಿಲ್ ಈಸ್ ಡಿ ಪಿ, ವಾಟರ್ ಈಸ್ ಡಿ ಎಮ್. ನೌ ಇಫ್ ಐ ಸೇ ವಾಟರ್ ಇನ್ ಆಯಿಲ್, ವಾಟರ್ ಈಸ್ ಡಿ ಪಿ, ಆಯಿಲ್ ಈಸ್ ಡಿ ಎಮ್. ಸೊ ವೆರಿ ಸಿಂಪಲ್. ದೇರ್ ಆರ್ 2 types of emulsions. First one oil in water emulsion, second one water in oil emulsion. ಓಕೆ, ಇಲ್ಲದಾವ ಒಂದು ಸೆಕೆಂಡ್ ನೋಡ್ಬಿಡ್ರಿ. ನಿಮ್ಮ ಪೇಜ್ ನಂಬರು 16 ಒಳಗೈತಿ, ಹಂಗೆ ಇಲ್ಲಿ ತೋರಿಸ್ತೀನಿ, ಚೆಕ್ ಮಾಡಿರಿ. ಆಯಿಲ್ ಇನ್ ವಾಟರ್, ವಾಟರ್ ಇನ್ ಆಯಿಲ್, 2 types of emulsions. ಆಯಿಲ್ ಇನ್ ವಾಟರ್ನು O/W ಅಂತ ತೋರಿಸ್ತಾರೆ, ವಾಟರ್ ಇನ್ ಆಯಿಲನ್ನು W/O ತೋರಿಸ್ತಾರೆ. O/W ಅಂದರೆ ಆಯಿಲ್ ಇನ್ ವಾಟರ್, water/O ಅಂದ್ರೆ ವಾಟರ್ ಇನ್ ಆಯಿಲ್. ಸೊ ದೇರ್ ಆರ್ 2 types of emulsions, ಆಯಿಲ್ ಇನ್ ವಾಟರ್ ಆ್ಯಂಡ್ ವಾಟರ್ ಇನ್ ಆಯಿಲ್. ಸೊ ಫಸ್ಟ್ ಸ್ವಲ್ಪ ಆಯಿಲ್ ಇನ್ ವಾಟರ್ ಎಮಲ್ಷನ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋದಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಆಯಿಲ್ ಇನ್ ವಾಟರ್ ಎಮಲ್ಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮಿಲ್ಕ್. ಅಂದ್ರೆ ಮಿಲ್ಕ್ ಒಂದು ಕಂಟೈನರ್ ತೊಗೊಂಡ್ವಿ, ಅದ್ರಾಗ ನೀರು ಹಾಕಿದ್ವಿ, ನೀರಿಗೆ ಮಿಲ್ಕ್ ಹಾಕಿದ್ವಿ ಅಲ್ಲ, ಬರೇ ಮಿಲ್ಕ್ ಹೇಳತ್ತೀನಿ. We take a container, add water, then add milk to it. Now it is emulsion. Allah, I am just speaking about milk. There is a container and there is milk in it. This is an example for emulsion. And what kind of emulsion? Oil in water. So oil in water ge example is milk. Andre milk naginda obviously DM yavudu water. If you just take milk mixed with water alla. ಒಂದು ಕಂಟೈನರ್ ಮೊದಲು ನೀರು ಹಾಕ್ರಿ, ಹಾಲು ಹಾಕ್ರಿ ಅಲ್ಲ, ಬರೇ ಹಾಲು ಹೇಳತ್ತೀನಿ, ಬರೇ ಓನ್ಲಿ ಮಿಲ್ಕ್. ಅದರೊಳಗೆ ಡಿ ಎಮ್ ವಾಟರ್ ಇರ್ತೈತಿ. ಮಿಲ್ಕ್ ಈಸ್ ಅ ಎಮಲ್ಷನ್, ಮಿಲ್ಕ್ ಈಸ್ ಅ ಕೊಲೈಡ್. ಇಫ್ ಇಟ್ ಇಸ್ ಅ ಕೊಲೈಡ್ ಯಾವ್ದು ಒಂದು ಟೈಪ್ ಇರಬೇಕಾದ್ರೆ ಅದ್ರಾಗ ಯಾವುದು ಎಮಲ್ಷನ್. ಎಮಲ್ಷನ್ ಅಂದರೆ ಡಿ ಪಿ ಈಸ್ ಲಿಕ್ವಿಡ್, ಡಿ ಎಮ್ ಈಸ್ ಆಲ್ಸೋ ಲಿಕ್ವಿಡ್. ಸೊ ಡಿ ಪಿ ಈಸ್ ಆಯಿಲ್, ಡಿ ಎಮ್ ಈಸ್ ವಾಟರ್. ಸೊ ಇದು ಎದಕ್ಕಂದ್ರೆ ಇದು ಆಯಿಲ್ ಇನ್ ವಾಟರ್ ಎಮಲ್ಷನ್. ಸೊ ಇಲ್ಲಿ ನಾವು ಇದು ಮಿಲ್ಕ್ ಅಂತ ಕನ್ಸಿಡರ್ ಮಾಡಿದರೆ ಇದು ಎಂಥದ್ದು ಆಯಿಲ್ ಇನ್ ವಾಟರ್ ಎಮಲ್ಷನ್. ಸೊ ಡಿ ಎಮ್ ಇಸ್ ವಾಟರ್ ಆ್ಯಂಡ್ ಡಿ ಪಿ ಈಸ್ ಲಿಕ್ವಿಡ್ ಫ್ಯಾಟ್ ಅಥವಾ ಘೀ, ತುಪ್ಪ ಸರಳ ಹೇಳೋದಾದ್ರೆ. ಸೊ ಮಿಲ್ಕ್ ಈಸ್ ಎನ್ ಎಮಲ್ಷನ್. ವಾಟ್ ಕೈಂಡ್ ಆಫ್ ಎಮಲ್ಷನ್? ಆಯಿಲ್ ಇನ್ ವಾಟರ್ ಎಮಲ್ಷನ್, OW ಟೈಪ್ ಎಮಲ್ಷನ್ಗೆ ಎಕ್ಸಾಂಪಲ್ ಮಿಲ್ಕ್. ಅದರೊಳಗೆ ಡಿ ಪಿ ಡಿ ಎಮ್ 2 ಲಿಕ್ವಿಡ್ ಇರ್ತಾವೆ. ಡಿ ಪಿ ಯಾವುದು ಆಯಿಲ್ ಅಂದರೆ ಲಿಕ್ವಿಡ್ ಫ್ಯಾಟ್, ಆಯಿಲ್ ಇನ್ ವಾಟರ್ಗೆ ಎಕ್ಸಾಂಪಲ್ ಇದೆ ಲಿಕ್ವಿಡ್ ಫ್ಯಾಟ್ ಅಥವಾ ಘೀ. ಇದು ಡಿ ಪಿ, ಡಿ ಎಮ್ ಇಸ್ ವಾಟರ್. ಇದು ನಮ್ಮದು ಆಯಿಲ್ ಇನ್ ವಾಟರ್ ಎಮಲ್ಷನ್. ಈಗ ಎಕ್ಸಾಂಪಲ್ ಯಾವುದು? ಮಿಲ್ಕ್. ಓಕೆ,
ವಾಟರ್ ಇನ್ ಆಯಿಲ್ಗೆ ಆಮೇಲೆ ಬರೋದಂತ. ಸ್ವಲ್ಪ ಆಯಿಲ್ ಇನ್ ವಾಟರ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಎಕ್ಸಾಂಪಲ್ ಯಾವುದಂದ್ರೆ ನಾನು ಮಿಲ್ಕ್ ಅಂದೆ. ಮಿಲ್ಕ್ನಾಗ ಡಿ ಪಿ ಡಿ ಎಮ್ ಯಾವು ಎರಡು ಲಿಕ್ವಿಡ್ ಇರಬೇಕು, ಬಿಕಾಸ್ ಇದು ಲಿಕ್ವಿಡ್ ಇನ್ ಲಿಕ್ವಿಡ್, ಆಯಿಲ್ ಇನ್ ವಾಟರ್. ಸೊ ಡಿ ಪಿ ಈಸ್ ಲಿಕ್ವಿಡ್ ಫ್ಯಾಟ್ ಆರ್ ಗೀ, ಡಿ ಎಮ್ ಈಸ್ ವಾಟರ್. ಓಕೆ, ಸೊ ಇಂಥದ್ದು ಇನ್ನೊಂದು ನಾನು ಮಾಡೋಕ್ಕೆ ಹೋದೆ ಅನ್ಕೋರಿ, ಇಂಥದ್ದು ಆಯಿಲ್ ಇನ್ ವಾಟರ್ ಎಮಲ್ಷನ್ ಮಾಡೋಕ್ಕೆ ಹೋದೆ ಅನ್ಕೋರಿ. ಸೊ ಒಂದು ಕಂಟೈನರ್ ತೊಗೊಂಡ್ರೆ ಅದ್ರಾಗ ನೀರು ತೊಗೊಂಡೆ. ಸೊ ಆಯಿಲ್ ಇನ್ ವಾಟರ್, ಸೊ ಆಬ್ವಿಯಸ್ಲಿ ನೀರು ತೊಗೊಂಡಿನ ಕಂಟೈನರ್ನಾಗ ಅಂದ್ರೆ ಅದು ಡಿ ಎಮ್ ಆಯ್ತು. ಆಯಿಲ್ ಇನ್ ವಾಟರ್, ಡಿ ಪಿ ಇನ್ ಡಿ ಎಮ್. ಸೊ ಆಯಿಲ್ ವಿಲ್ ಬಿ ಡಿ ಪಿ, ವಾಟರ್ ವಿಲ್ ಬಿ ಡಿ ಎಮ್. ಸೊ ಡಿ ಎಮ್ ತೊಗೊಂಡಿನಿ ನಾನು ವಾಟರ್ ಒಂದು ಕಂಟೈನರ್ನಾಗ. ಅದ್ರಾಗ ನಾನು ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿದೆ. ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆ ಹಾಕಿದೆ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಅದು ಕೊಲೈಡ್ ಆಗಂಗಿಲ್ಲ. ಈಗ ಸ್ವಲ್ಪ ನೀವು ಇಮ್ಯಾಜಿನ್ ಮಾಡಿರಿ, ಒಂದು ಕಂಟೈನರ್ನಾಗ ನೀರು ತೊಗೊರಿ, ಅದ್ರಾಗ ಕೊಬ್ಬರಿ ಎಣ್ಣೆ ಹಾಕಿರಿ, ಕೊಕೊನಟ್ ಆಯಿಲ್ ಹಾಕಿರಿ, ಸ್ವಲ್ಪ ಹೊತ್ತು ಬಿಟ್ಟು ಅದು ಮ್ಯಾಲೆ ಬರ್ತೈತಿ. ಇಟ್ ಸ್ಟಾರ್ಟ್ಸ್ ಫ್ಲೋಟಿಂಗ್ ಓವರ್ ವಾಟರ್. Oil floats over water. Oil is not dispersed in the dispersion medium. If it is not dispersed in the dispersion medium, it is not a colloid. It is not an emulsion. ಮತ್ತು ಮಿಲ್ಕ್ ಹೆಂಗೆ ಆತು? ಲಿಕ್ವಿಡ್ ಫ್ಯಾಟ್ ಇನ್ ವಾಟರ್. ಮತ್ತು ಹಿಂಗೂ ಇದು ಆಯಿಲ್ ಇನ್ ವಾಟರ್ ಆಗಬೇಕಾಗಿತ್ತಲ್ಲ. ನೀರಾಗ ಎಣ್ಣೆ ಹಾಕಿದ್ರೆ, ಕೊಬ್ಬರಿ ಎಣ್ಣೆ ಹಾಕಿದ್ರೆ ಇಟ್ ಶುಡ್ ಹ್ಯಾವ್ ಬಿಕಮ್ ಅ ಕೊಲೈಡ್, ಎಮಲ್ಷನ್ ಆಗಬೇಕಾಗಿತ್ತು. ಬಟ್ ಇಟ್ ಸ್ಟಾರ್ಟೆಡ್ ಫ್ಲೋಟಿಂಗ್ ಓವರ್ ವಾಟರ್. ಏನಾಗುತ್ತೆ ಸ್ವಲ್ಪ ಹೊತ್ತಿಗೆ, ಇನಿಷಿಯಲಿ ನೀವು ಆಯಿಲ್ ಹಾಕಿದ ಕೂಡ ನೀರಾಗ ಏನೂ ಆಗಲ್ಲ, ಸ್ವಲ್ಪ ಬಿಟ್ಟು ಅವೆಲ್ಲ ಆಯಿಲ್ ಪಾರ್ಟಿಕಲ್ಸ್ ದೇ ಅಗ್ರಿಗೇಟ್ ಆ್ಯಂಡ್ ಫ್ಲೋಟ್. ಅಗ್ರಿಗೇಟ್ ಆ್ಯಂಡ್ ಸೆಟಲ್ ಡೌನ್ ಅಲ್ಲ, ಅಗ್ರಿಗೇಟ್ ಆ್ಯಂಡ್ ಫ್ಲೋಟ್. ಅಗ್ರಿಗೇಟ್ ಅನ್ನೋ ಒಂದು ಕಡೆ ಬರ್ತಾವೆ, ಎಲ್ಲ ಪಾರ್ಟಿಕಲ್ಸ್ ಬಂದು ಫ್ಲೋಟ್ ಆಗ್ತಾವೆ. ಫ್ಲೋಟ್ ಆದಂದ್ರೆ ಎರಡು ಸಪ್ರೇಟ್ ಲೇಯರ್ ಕಾಣುತ್ತೆ ನಿಮ್ಗೆ. ನೀವು ಇದನ್ನು ಟ್ರೈ ಮಾಡಿ ನೋಡ್ರಿ, ಅಥವಾ ನೀವು ಗೊತ್ತಿರ್ತೈತೆ ನಿಮಗೆ, ಇಮ್ಯಾಜಿನ್ ಮಾಡ್ಕೋರಿ. ಒಂದು ಕಂಟೈನರ್ನಾಗ ನೀರು ಹಾಕಿರಿ, ಅದ್ರ ಮೇಲೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ದ್ಯಾಟ್ ಕೊಕೊನಟ್ ಆಯಿಲ್ ವಿಲ್ ಫ್ಲೋಟ್ ಓವರ್ ವಾಟರ್ ಆ್ಯಂಡ್ ಯು ವಿಲ್ ಸಿ ಟೂ ಸಪ್ರೇಟ್ ಲೇಯರ್ಸ್. If you see two separate layers, then it is not a colloid, then it is not an emulsion. ಎರಡು ಸಪ್ರೇಟ್ ಲೇಯರ್ ಕಾಣಬಾರ್ದು. ಡಿ ಪಿ ಶುಡ್ ಬಿ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಡಿ ಪಿ ಶುಡ್ ಬಿ ಸ್ವಿಮ್ಮಿಂಗ್, ಡಿ ಪಿ ಪಾರ್ಟಿಕಲ್ಸ್ ಶುಡ್ ಬಿ ಸ್ವಿಮ್ಮಿಂಗ್ ಇನ್ ಡಿ ಎಮ್. ಬಟ್ ಅದು ಹಂಗೆ ಆಗಲ್ಲ, ಆಯಿಲ್ ಪಾರ್ಟಿಕಲ್ಸ್ ಮೇಲೆ ಬಂದು ಫ್ಲೋಟ್ ಆಗೋದು ಸ್ಟಾರ್ಟ್ ಆಗ್ತದೆ. ಯಾಕೆ ಇದು ಅನ್ಸ್ಟೇಬಲ್ ಆತೀಗ, ಕೊಲೈಡ್ ಅಲ್ಲಿದೆ, ಅಥವಾ ಕೊಲೈಡ್ ಅಲ್ಲ, ಅಥವಾ ಹಿಂಗೆ ಅನ್ಬೋದು, ಅನ್ಸ್ಟೇಬಲ್ ಕೊಲೈಡ್ ಅನ್ಬೋದು, ಅಥವಾ ಅನ್ಸ್ಟೇಬಲ್ ಎಮಲ್ಷನ್ ನಾವು ಅನ್ಬೋದು. ಇದನ್ನು ಸ್ಟೇಬಲ್ ಮಾಡ್ಬೇಕೀಗ. ಅಂದ್ರೆ ಮಿಲ್ಕ್ ಇತ್ತಲ್ಲ, ಹಂಗೆ ಮಾಡ್ಬೇಕು. ಎರಡು ಸಪ್ರೇಟ್ ಲೇಯರ್ ಕಾಣಬಾರ್ದು ನನಗೆ. ನಿಮ್ಗೆ ಮಿಲ್ಕ್ನಾಗ ಮಿಲ್ಕ್ದು ಅಂದ್ರೆ ಲಿಕ್ವಿಡ್ ಫ್ಯಾಟ್ದು ಮತ್ತು ವಾಟರ್ದು ಸಪ್ರೇಟ್ ಲೇಯರ್ ಕಾಣ್ತಾವೆ ಅಂದರೆ ಮಿಲ್ಕ್ನಾಗ ಇಲ್ಲ, ಕಾಣಂಗಿಲ್ಲ, ಸಪ್ರೇಟ್ ಲೇಯರ್ ಕಾಣಂಗಿಲ್ಲ. ಡಿ ಪಿ ಡಿ ಎಮ್ ಮಸ್ಟ್ ಮಿಕ್ಸ್ ಆಗ್ಯಾವ. ಡಿ ಪಿ ಇಸ್ ಡಿಸ್ಪರ್ಸ್ಡ್ ಇನ್ ಡಿಸ್ಪರ್ಷನ್ ಮೀಡಿಯಮ್. ಹಂಗೆ ನೀರಾಗ ಕೊಕೊನಟ್ ಆಯಿಲ್ ಹಾಕಿದ್ರೆ ಹಂಗೆ ಆಗಂಗಿಲ್ಲ. ಸೊ ನಂಗೆ ಈಗ ಹಿಂಗೆ ಐತೆ ಅನ್ಕೋರಿ, ಈ ನೀರಾಗ ಏನು ಕೊಕೊನಟ್ ಆಯಿಲ್ ಹಾಕಿದೆ ಅದನ್ನು ಮಿಲ್ಕ್ ಕತೆ ಸ್ಟೇಬಲ್ ಮಾಡ್ಬೇಕು. ಐ ವಾಂಟ್ ಟು ಕನ್ವರ್ಟ್ ದಿಸ್ ಅನ್ಸ್ಟೇಬಲ್ ಎಮಲ್ಷನ್ ಇಂಟು ಸ್ಟೇಬಲ್ ಎಮಲ್ಷನ್. ವಾಟ್ ಡು ಐ ಡು ಅಂದರೆ ಐ ಆ್ಯಡ್ ಅ ಲಿಟಲ್ ಬಿಟ್ ಆಫ್ ಸೋಪ್ ಟು ಇಟ್. ನೋಡಿರಿ ಇಲ್ಲಿ, ಆಯಿಲ್ ಪ್ಲಸ್ ವಾಟರ್ ಅಂದರೆ ಕೊಕೊನಟ್ ಆಯಿಲ್ ಅನ್ಕೋರಿ, ಇದು ಪ್ಲಸ್ ವಾಟರ್ ಅನ್ಸ್ಟೇಬಲ್ ಎಮಲ್ಷನ್. ಆಯಿಲ್ ಪ್ಲಸ್ ವಾಟರ್ ಪ್ಲಸ್ ಸೋಪ್, ಸ್ವಲ್ಪ ಸೋಪ್ ಹಾಕಿಬಿಟ್ರೆ ಅದಕ್ಕೆ ಇಟ್ ಬಿಕಮ್ ಸ್ಟೇಬಲ್ ಎಮಲ್ಷನ್. ಆಯಿಲ್ ಪ್ಲಸ್ ವಾಟರ್ ವಾಸ್ ಅನ್ಸ್ಟೇಬಲ್, ಯು ಆ್ಯಡ್ ಅ ಲಿಟಲ್ ಬಿಟ್ ಆಫ್ ಸೋಪ್, ಇಟ್ ಬಿಕಮ್ಸ್ ಸ್ಟೇಬಲ್. ಸೋಪ್ ಹಾಕಿದ್ರೆ ಹೆಂಗೆ ಸ್ಟೇಬಲ್ ಆಗ್ತಿದ್ದು? ಸೋಪ್ ಏನು ಮಾಡತ್ತೈತಲ್ಲೇ? ಏನು ಮಾಡತ್ತೈತಿ ಅಂದ್ರೆ ಇಲ್ಲೇ ನಾವು ಡಿಸ್ಕಸ್ ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಆಲ್ರೆಡಿ ಬರೆದಿಟ್ಟು ನನ್ನ ನೋಟ್ಸ್ನಾಗ ಆಲ್ರೆಡಿ ಇಟ್ ಇಸ್ ರಿಟನ್. ಐ ವಿಲ್ ರೆಫರ್ ಟು ಇಟ್ ಆ್ಯಂಡ್ explain it very clearly. What is soap doing there? You took a container of water, you added a little bit of oil. It was an unstable emulsion because oil particles got aggregated and they started floating over water. You could see two layers visible there. Two layers were visible. If it got separated into two layers, then it is definitely not a colloid. Because DP particles, oil particles are not dispersed in the dispersion medium. They are not swimming around in the dispersion medium. So ಅದು ಮೇಲೆ ಫ್ಲೋಟ್ ಆಗತ್ತೈತಿ, ಅದು ಬೇರೆ ಲೇಯರ್, ಇದು ಬೇರೆ ಲೇಯರ್ ಕಾಣತ್ತೈತೆ, ಅದು ಅನ್ಸ್ಟೇಬಲ್ ಎಮಲ್ಷನ್. ಅದನ್ನು ಸ್ಟೇಬಲ್ ಮಾಡಬೇಕು. ಸೊ ನಾನು ಏನು ಮಾಡಿದೆ, ಸೋಪ್ ಹಾಕಿದೆ. ಸೋಪ್ ಹಾಕಿದ್ರೆ ಏನು ಮಾಡ್ತೈತೆ ಅದು ಸೋಪ್? ಓಕೆ, ಇಲ್ಲಿ ನೋಡಿರಿ, ಇದು ನಮ್ಮ ಅನ್ಸ್ಟೇಬಲ್ ಎಮಲ್ಷನ್. ನೀರು ಐತಿ, ಆಯಿಲ್ ಐತಿ. ಆಯಿಲ್ ಎಲ್ಲ ಹಿಂಗೆ ಸ್ಟಾರ್ಟಿಂಗ್ ಅದಾವೆ, ಬಟ್ ಅವು ಮೇಲೆ ಬಂದು ಕೂತ್ಬಿಡ್ತಾವೆ. ದೇ ಅಗ್ರಿಗೇಟ್ ಆ್ಯಂಡ್ ಫ್ಲೋಟ್. ಹಂಗೆ ಆಗಬಾರ್ದು ಅಂತ ಸೋಪ್ ಹಾಕೀನಿ. ಓಕೆ, ಈಗ ಸೋಪ್ ಏನು ಮಾಡುತ್ತೆ? ಸೋಪದ್ದು ಆ್ಯನಯಾನ್, ಸೋಪದ್ದು ಫಾರ್ಮುಲಾ C17H35CONA ಅನ್ಕೋರಿ, ಸ್ಟಿರೇಟ್ ಅಯಾನ್. ಅದಾಗಿಂದ ಬರೀ ಆ್ಯನಯಾನ್ ಇದು. ಇದನ್ನು ನಾವು ಡಿಸ್ಕಸ್ ಮಾಡೀವಿ. ಅಸೋಸಿಯೇಟೆಡ್ ಕೊಲೈಡ್ಸ್ ಡಿಸ್ಕಸ್ ಮಾಡೀವಿ. ಈ ಒಂದು 4-5 ವೀಡಿಯೋ ಹಿಂದಿರ್ಬೇಕದು. ಓಕೆ, ಸೊ ಅದ್ರಾಗಿಂದ ಆ್ಯನಯಾನ್ ಇಲ್ಲಿ ನೆಗೆಟಿವ್ ಚಾರ್ಜ್ ಇರ್ತೈತಿ. ಹೆಡ್ ಈಸ್ ಹೈಡ್ರೋಫಿಲಿಕ್, ಟೇಲ್ ಈಸ್ ಹೈಡ್ರೋಫೋಬಿಕ್. ಇದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡೀನಿ ನಾನು. ನಿಮ್ಗೆ ನೆನಪಾಗೋದಂದ್ರೆ ಆ ವಿಡಿಯೋ ನೋಡಿರಿ ಹೋಗಿ. ಸೊ ಹೆಡ್ಡಿಗೆ ಚಾರ್ಜ್ ಇರ್ತೈತಿ, ಟೇಲಿಗೆ ಚಾರ್ಜ್ ಇರೋಂಗಿಲ್ಲ. ಚಾರ್ಜ್ ಇದ್ದಿದ್ದಕ್ಕೆ ಇದು ಹೈಡ್ರೋಫಿಲಿಕ್. ಹೈಡ್ರೋಫಿಲಿಕ್ ಅಂದರೆ ವಾಟರ್ ಲವಿಂಗ್. ಹೆಡ್ ಈಸ್ ವಾಟರ್ ಲವಿಂಗ್. ಸೋಪ್ ಮಾಲಿಕ್ಯೂಲ್ನಾಗಿಂದ ಆ್ಯನಯಾನ್ ಇದು.
ಸೋಪ್ ಮಾಲಿಕ್ಯೂಲ್ ಆನಯಾನ್ ಒಳಗೆ 2 ಪಾರ್ಟ್ ಇರ್ತಾವೆ, ಹೈಡ್ರೋಫಿಲಿಕ್ ಹೆಡ್, ಹೈಡ್ರೋಫೋಬಿಕ್ ಟೇಲ್. ಅಂದರೆ ವಾಟರ್ ಲವಿಂಗ್ ಹೆಡ್ ವಾಟರ್ ಲವ್ಸ್ ವಾಟರ್, ಟೇಲ್ ಹೇಟ್ಸ್ ವಾಟರ್, ಹೈಡ್ರೋಫೋಬಿಕ್ ಟೇಲ್. ಇಫ್ ಸಮಥಿಂಗ್ ಹೇಟ್ಸ್ ವಾಟರ್ ಇಟ್ ಲವ್ಸ್ ಆಯಿಲ್ ಅಂತ ನಾವು ಅಸ್ಯೂಮ್ ಮಾಡ್ಕೊತೀವಿ. ಅಸಂಪ್ಷನ್ ಟ್ರೂನ ಇದು. ಎದಕ್ಕೆ ಟ್ರೂ? ಇಲ್ಲಿ ಟೇಲ್ ಏನಿದೆ ಹೈಡ್ರೋಫೋಬಿಕ್ ಅಂದರೆ ಇಟ್ ಹೇಟ್ಸ್ ವಾಟರ್. ಆ್ಯಸ್ ಇಟ್ ಹೇಟ್ಸ್ ವಾಟರ್ ಇಟ್ ಲವ್ಸ್ ಆಯಿಲ್. ಇದನ್ನು ನಾವು ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ ಒಳಗೆ ಡಿಸ್ಕಸ್ ಮಾಡಿದ್ವಿ. ಆ್ಯಸ್ ದ ಟೇಲ್ ಹೇಟ್ಸ್ ವಾಟರ್ ಇಟ್ ಲವ್ಸ್ ಆಯಿಲ್, ಸೊ ಆಲ್ ದ ಟೇಲ್ಸ್ ಗೆಟ್ ಸ್ಟಕ್ ಟು ದ ಆಯಿಲ್ ಪಾರ್ಟಿಕಲ್ಸ್. ಆಯಿಲ್ ಈಸ್ ಡಿ ಪಿ ಇಲ್ಲೇ, ಆಯಿಲ್ ಇನ್ ವಾಟರ್ ಇದು, ಆಯಿಲ್ ಇನ್ ವಾಟರ್ ಎಮಲ್ಷನ್. ಸೊ ಈ ಡಿ ಪಿ ಪಾರ್ಟಿಕಲ್ಸ್ ಆಯಿಲಿಗೆಲ್ಲ ಹೋಗಿ ಈ ಟೇಲ್ ಹೋಗಿ ಸ್ಟಕ್ ಆಗುತ್ತೆ. ಭಾಳಷ್ಟು ಮಾಲಿಕ್ಯೂಲ್ಸದ್ದು ಟೇಲ್. ಇದಕ್ಕೆ ಆಯಿಲ್ನಾಗ ಸ್ಟಕ್ ಆಗುತ್ತಾ? ಬಿಕಾಸ್ ಟೇಲ್ ಹೇಟ್ಸ್ ವಾಟರ್, therefore it loves oil, so it gets stuck to the oil. So all tails are stuck to the oil and heads are towards water. Tails are stuck to the oil particle. ಸೊ ಹಂಗೆ ಎಲ್ಲ ಆಯಿಲ್ ಪಾರ್ಟಿಕಲ್ಗೂ ಹಿಂಗಾಗುತ್ತೆ. ಹಿಂಗಾತಂದ್ರೆ ಎಲ್ಲ ಪಾರ್ಟಿಕಲ್ಗೂ ನೆಗೆಟಿವ್ ಚಾರ್ಜ್ ಬಂತು. ನೋಡ್ರಿ ಇಲ್ಲಿ ಈ ಒಂದು ಪಾರ್ಟಿಕಲ್ದಷ್ಟು ತೋರಿಸಿನಿ, ಇಲ್ಲಿ ಒಂದು ಪಾರ್ಟಿಕಲಿಗೆ ನೆಗೆಟಿವ್ ಚಾರ್ಜ್. ಬಿಕಾಸ್ ಹೆಡ್ಸ್ ಹ್ಯಾಸ್ ಚಾರ್ಜ್ ಅಲ್ಲ, ಹೆಡ್ ಈಸ್ ಫೇಸಿಂಗ್ ಟುವರ್ಡ್ಸ್ ವಾಟರ್, ಬಟ್ ಇದಕ್ಕೆ ಸ್ಟಕ್ ಅಂತ ಹೋಗೈತೆ. ಇಫ್ ಟೇಲ್ ಇಸ್ ಸ್ಟಕ್, ಹೆಡ್ ಈಸ್ ಆಲ್ಸೋ ಸ್ಟಕ್ ಟು ದ ಟೇಲ್. ಸೊ ಎಲ್ಲ ಪಾರ್ಟಿಕಲ್ಗೂ, ಎಲ್ಲ ಆಯಿಲ್ ಪಾರ್ಟಿಕಲ್ಗೂ ನೆಗೆಟಿವ್ ಚಾರ್ಜ್ ಬಂತೀಗ. ಎಲ್ಲ ಆಯಿಲ್ ಪಾರ್ಟಿಕಲ್ಲಿಗೂ ನೆಗೆಟಿವ್ ಚಾರ್ಜ್ ಬಂತಂದ್ರೆ ಅದು ಅಗ್ರಿಗೇಟ್ ಆಗಿ ಫ್ಲೋಟ್ ಆಗಂಗಿಲ್ಲ. ಆಲ್ ಆಯಿಲ್ ಪಾರ್ಟಿಕಲ್ಸ್, ಆಯಿಲ್ ಇನ್ ವಾಟರ್ ಅಲ್ಲ ಇದು. ಸೊ ಆಯಿಲ್ ಇಸ್ ಡಿ ಪಿ. ಸೊ ಆ ಡಿ ಪಿ ಪಾರ್ಟಿಕಲ್ಸ್ಗೆ ಎಲ್ಲದಕ್ಕೂ ನೆಗೆಟಿವ್ ಚಾರ್ಜ್ ಬಂತು. ಎಲ್ಲದು ಒಂದೊಂದು ಪಾರ್ಟಿಕಲ್ ಮಿಸೆಲ್ ಆತೀಗ. ಪ್ರತಿಯೊಂದು ಪಾರ್ಟಿಕಲ್ ಇಸ್ ಎ ಮಿಸೆಲ್ ಆ್ಯಂಡ್ ಈಚ್ ಮಿಸೆಲ್ ಪಾರ್ಟಿಕಲ್ ಹ್ಯಾಸ್ ಎ ನೆಗೆಟಿವ್ ಚಾರ್ಜ್. ಈ ನೆಗೆಟಿವ್ ಚಾರ್ಜ್ ಏನು ಮಾಡ್ತೈತಿ? ನೆಗೆಟಿವ್ ಚಾರ್ಜ್ ರಿಪೆಲ್ಸ್, ನೆಗೆಟಿವ್ ರಿಪೆಲ್. ಸೊ ಆಲ್ ಆಯಿಲ್ ಪಾರ್ಟಿಕಲ್ಸ್ ಸ್ಟಾರ್ಟ್ ರಿಪೆಲ್ಲಿಂಗ್ ಈಚ್ ಅದರ್ ಆ್ಯಂಡ್ ದೇ ಗೋ ಫಾರ್ ಅವೇ. ದೇ ಡೋಂಟ್ ಅಗ್ರಿಗೇಟ್ ಆ್ಯಂಡ್ ಫ್ಲೋಟ್, ದೇ ಗೋ ಫಾರ್ ಅವೇ ಆ್ಯಂಡ್ ಗೆಟ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಸೊ ಅನ್ಸ್ಟೇಬಲ್ ಎಮಲ್ಷನ್ ಇದ್ದಿದ್ದು ಸ್ಟೇಬಲ್ ಆಯಿತು. ಬರೀ ಆಯಿಲ್ ಪ್ಲಸ್ ವಾಟರ್ ಇದ್ದಾಗ ಅನ್ಸ್ಟೇಬಲ್ ಇತ್ತು. ಆಯಿಲ್ ಪ್ಲಸ್ ವಾಟರ್ ಪ್ಲಸ್ ಸೋಪ್ ಏನಾಯ್ತು? ಸ್ಟೇಬಲ್ ಆಯಿತು. ಏನು ಹಾಕಿದ್ದಕ್ಕೆ ಸ್ಟೇಬಲ್ ಆಯಿತು? ಸೋಪ್ ಹಾಕಿದ್ದಕ್ಕೆ ಸ್ಟೇಬಲ್ ಆಯಿತು. ಈ ಸೋಪಿಗೆ ನಾವು ಎಮಲ್ಸಿಫೈಯರ್ ಅಥವಾ ಎಮಲ್ಸಿಫೈಯಿಂಗ್ ಏಜೆಂಟ್ ಅಂತ ಕರಿತೀವಿ. ಇಲ್ಲ ಇದು ನೋಡ್ರಿ, ಈ ಸೋಪ್ ಹಾಕಿದ್ದಕ್ಕೆ ಅದು ಸ್ಟೇಬಲ್ ಆಯಿತು. ಸೊ ಈ ಸೋಪಿಗೆ ಅಂತ ಕರಿತೀವಿ ಎಮಲ್ಸಿಫೈಯರ್, ಬಿಕಾಸ್ ಅದು ಎಮಲ್ಷನನ್ನು ಮಾಡ್ತು, ಅಥವಾ ಎಮಲ್ಸಿಫೈಯಿಂಗ್ ಏಜೆಂಟ್. Soap is emulsifier or emulsifying agent because of you added soap, the unstable emulsion became stable emulsion, or it became an emulsion which was not an emulsion. So soap is emulsifying agent or emulsifier. ಹಾಲ್ನಾಗ ಮಿಲ್ಕ್ದ ಎಕ್ಸಾಂಪಲ್ ಒಳಗೆ ನಾವು ಸೋಪ್ ಗೀಪ್ ಹಾಕಿಲ್ಲ, ಎಮಲ್ಸಿಫೈಯಿಂಗ್ ಏಜೆಂಟ್ ಹಾಕಿಲ್ಲ, ಎಮಲ್ಸಿಫೈಯರ್ ಹಾಕಿಲ್ಲ. ಬಿಕಾಸ್ ಅದ್ರೊಳಗೆ ಆಲ್ರೆಡಿ ಇತ್ತು. ಅದಕ್ಕೆ ನಾವು ಕೇಸಿನ್ ಅಂತ ಕರಿತೀವಿ. ಕೇಸಿನ್ ಸ್ಪೆಲ್ಲಿಂಗ್ ನನಗೆ ಸದ್ಯ ಗೊತ್ತಿಲ್ಲ. ಮಿಲ್ಕ್ನಾಗ ಒಂದು ಪ್ರೋಟೀನ್ ಇರ್ತೈತಿ ಕಾಲ್ಡ್ ಕೇಸಿನ್. ಬಯಾಲಜಿ ಸ್ಟೂಡೆಂಟ್ಸಿಗೆ ಸ್ಪೆಲ್ಲಿಂಗ್ ಗೊತ್ತಿರ್ಬೋದು. ಸ್ಟಾರ್ಟ್ನಾಗ ಸ್ವಲ್ಪ ಗೂಗಲ್ ಮಾಡಿರಿ ಸ್ಪೆಲ್ಲಿಂಗ್. ಕೇಸಿನ್ ಅನ್ನೋ ಪ್ರೋಟೀನ್ ಇರ್ತೈತಿ ಮಿಲ್ಕ್ನಾಗ, ವಿಚ್ ಆ್ಯಕ್ಟ್ಸ್ ಆ್ಯಸ್ ಅನ್ ಎಮಲ್ಸಿಫೈಯರ್ ಆರ್ ಎಮಲ್ಸಿಫೈಯಿಂಗ್ ಏಜೆಂಟ್. ವಾಟರ್ ಪ್ಲಸ್ ಕೋಕೋನಟ್ ಆಯಿಲ್ ಅನ್ಸ್ಟೇಬಲ್ ಇತ್ತು, ನೀವು ಸೋಪ್ ಹಾಕಿ ಸ್ಟೇಬಲ್ ಮಾಡಿದ್ರಿ. ಸೊ ಸೋಪ್ ಈಸ್ ಎಮಲ್ಸಿಫೈಯರ್. ಸೊ ಏನು ಇಲ್ಲಿ ಸೋಪ್ ಹಾಕಿದ್ರಿ ಈ ಎಕ್ಸಾಂಪಲ್ ಒಳಗೆ, ಹಂಗೆ ಸೋಪನ್ನು ಹಾಕೋ ಅವಶ್ಯಕತೆ ಇಲ್ಲ ಮಿಲ್ಕ್ನಾಗ. ಆ ಸೋಪದ ಕೆಲಸನ ಆ ಕೇಸಿನ್ ಅನ್ನೋ ಪ್ರೋಟೀನ್ ಮಾಡಾಗ್ತೈತಿ. ಸೊ ಕೇಸಿನ್ ಈಸ್ ಎಮಲ್ಸಿಫೈಯರ್ ವಿಚ್ ಆಲ್ರೆಡಿ ಎಕ್ಸಿಸ್ಟ್ಸ್ ಇನ್ ಮಿಲ್ಕ್. ಸೊ ಅದಕ್ಕೆ ಮೊದಲಿನಿಂದ ಸ್ಟೇಬಲ್ ಐತಿ. ಕೇಸಿನ್ ಈಸ್ ಅ ಎಮಲ್ಸಿಫೈಯರ್ ಆರ್ ಎಮಲ್ಸಿಫೈಯಿಂಗ್ ಏಜೆಂಟ್. ಓಕೆ, ದಿಸ್ ವಾಸ್ ಅಬೌಟ್ ಆಯಿಲ್ ಇನ್ ವಾಟರ್. ವಾಟರ್ ಇನ್ ಆಯಿಲಿಗೆ ಒಂದು ಎಕ್ಸಾಂಪಲ್ ಒಂದೆರಡು ಎಕ್ಸಾಂಪಲ್ ಡಿಸ್ಕಸ್ ಮಾಡಿಬಿಡೋಣ. ಅಂದರೆ ವಾಟರ್ ಇನ್ ಆಯಿಲ್ ಅಂದರೆ ವಾಟರ್ ಈಸ್ ಡಿ ಪಿ, ಆಯಿಲ್ ಈಸ್ ಡಿ ಎಮ್. ಸೊ ಇದಕ್ಕೆ ಎಕ್ಸಾಂಪಲ್ ಅಂದರೆ ಬಟರ್, ಕ್ರೀಮ್, ಬೆಣ್ಣೆ, ಕ್ರೀಮ್, ಕಾರ್ಡ್ ಲಿವರ್ ಆಯಿಲ್ ಅಂದ್ರೆ ಕಾರ್ಡ್ ಫಿಶ್ ಇರ್ತೈತಿ. ಕಾರ್ಡ್ ಅನ್ನೋದು ಒಂದು ಫಿಶ್, ಅದರ ಲಿವರ್ದು ಆಯಿಲ್ ಇದು ಕಾರ್ಡ್ ಲಿವರ್ ಆಯಿಲ್. ಆಮೇಲೆ ಪೇಂಟ್ಸ್. ಇವೊಂದು 2-3 ಎಕ್ಸಾಂಪಲ್ ಫಾರ್ ವಾಟರ್ ಇನ್ ಆಯಿಲ್ ಎಮಲ್ಷನ್. ವಾಟರ್ ಇನ್ ಆಯಿಲ್ ಎಮಲ್ಷನ್ ಬಗ್ಗೆ ನಾವು ಭಾಳ ಡಿಸ್ಕಸ್ ಮಾಡೋಂಗಿಲ್ಲ. ಒಂದೆರಡು ಎಕ್ಸಾಂಪಲ್ ಗೊತ್ತಿದ್ರೆ ಸಾಕು. ವಾಟರ್ ಈಸ್ ಡಿ ಪಿ, ಆಯಿಲ್ ಈಸ್ ಡಿ ಎಮ್. ಏನೇನು ಎಕ್ಸಾಂಪಲ್ಸ್? ಬಟರ್ ಆ್ಯಂಡ್ ಕ್ರೀಮ್, ಕಾರ್ಡ್ ಲಿವರ್ ಆಯಿಲ್. ಕಾರ್ಡ್ ಅಂದರೆ ಒಂದು ಫಿಶ್, ಅದ್ರದ್ದು ಲಿವರ್ದು ಆಯಿಲ್. ಆಮೇಲೆ ಒಂದಿಷ್ಟು ಪೇಂಟ್ಸ್, ಆಯಿಲ್ ಪೇಂಟ್ ಎಲ್ಲ ಇರ್ತಾವಲ್ಲ ಅದರೊಳಗೆ ವಾಟರ್ ಈಸ್ ಡಿ ಪಿ, ಆಯಿಲ್ ಈಸ್ ಡಿ ಎಮ್. ಓಕೆ, ಈಗ ಒಂದು ಕ್ವಶನ್, ಎಮಲ್ಷನ್ ಟಾಪಿಕ್ ಮುಗಿಸೋದು ಒಂದು ಕ್ವಶನ್. ಈಗ ನಿಮ್ಮ ಮುಂದೊಂದು ಎಮಲ್ಷನ್ ಇಟ್ಟಾರ. ಎಮಲ್ಷನ್ 2 ಟೈಪ್ ಇರ್ತಾವೆ. ಯಾವ್ಯಾವು? ಆಯಿಲ್ ಇನ್ ವಾಟರ್ ಎಮಲ್ಷನ್, ಆಮೇಲೆ ವಾಟರ್ ಇನ್ ಆಯಿಲ್ ಎಮಲ್ಷನ್. 2 ಟೈಪ್ ಎಮಲ್ಷನ್ಸ್ ಇರ್ತಾವೆ. ಆಯಿಲ್ ಇನ್ ವಾಟರ್ ಆ್ಯಂಡ್
ವಾಟರ್ ಇನ್ ಆಯಿಲ್. ನಿಮ್ಮ ಮುಂದೊಂದು ಎಮಲ್ಷನ್ ಇಟ್ಟಾರ, ಇಟ್ಟು ಅದು ಯಾವ್ದು ಹೇಳ್ರಿ ಅಂತ ಕೇಳಿದ್ರೆ ಅನ್ಕೋರಿ. ಇದು ವಾಟರ್ ಇನ್ ಆಯಿಲ್ ಎಮಲ್ಷನ್ನು ಆ್ಯಂಡ್ ಆಯಿಲ್ ಇನ್ ವಾಟರ್ ಎಮಲ್ಷನ್ನು. ಇಫ್ ದೇ ಆಸ್ಕ್ ಯು, they have kept an emulsion in front of you and the question is identify whether it is a water in oil emulsion or oil in water emulsion. So ನಿಮಗೆ ಒಂದು ಪಾಯಿಂಟ್ ಗೊತ್ತಿರಬೇಕಿಲ್ಲ. ಏನದು ಪಾಯಿಂಟ್ ಅಂದರೆ ಎಮಲ್ಷನ್ ಮಿಕ್ಸಸ್ ವಿತ್ ಇಟ್ಸ್ ಮೀಡಿಯಮ್. ಲಕ್ಷ ಕೊಟ್ಟು ಕೇಳ್ರಿ. ಇದನ್ನು ಸಿ ಟಿ ಒಳಗೆ ಕೇಳಿದ್ರು ಕೇಳ್ಬೋದು, ಥಿಯರಿ ಒಳಗೆ ಅಷ್ಟು ಯೂಸ್ ಆಗಲಿಕ್ಕಿಲ್ಲ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಬರ್ಬೋದು. ಎಮಲ್ಷನ್ ಮಿಕ್ಸಸ್ ವಿತ್ ಇಟ್ಸ್ ಮೀಡಿಯಮ್, ಈ ಪಾಯಿಂಟ್ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ಎಮಲ್ಷನ್ ಮಿಕ್ಸಸ್ ವಿತ್ ಇಟ್ಸ್ ಮೀಡಿಯಮ್, ಇನ್ನೊಮ್ಮೆ ಹೇಳ್ತೀನಿ ನಾವು. ಎಮಲ್ಷನ್ ಮಿಕ್ಸಸ್ ವೆಲ್, ಹಿಂಗಂತೆ. ಎಮಲ್ಷನ್ ಮಿಕ್ಸಸ್ ವೆಲ್ ವಿತ್ ಇಟ್ಸ್ ಮೀಡಿಯಮ್. ಏನು ಹಿಂಗಂದ್ರೆ, ಓಕೆ, ನಿಮ್ಮ ಮುಂದೊಂದು ಎಮಲ್ಷನ್ ಇಟ್ಟಾರ, ಅದು ವಾಟರ್ ಇನ್ ಆಯಿಲ್ ಎಮಲ್ಷನರ ಇರ್ಬೋದು ಅಥವಾ ಆಯಿಲ್ ಇನ್ ವಾಟರ್ ಎಮಲ್ಷನರ ಇರ್ಬೋದು. ಓಕೆ, ಈಗ ಒಂದು ಮುಂದೆ ಎಮಲ್ಷನ್ ಇಟ್ಟರೆ ಅದಕ್ಕೆ ನೀವು ವಾಟರ್ ಹಾಕಿದ್ರಿ ಅನ್ಕೋರಿ, ನೀರು ಹಾಕಿದ್ರಿ, ಕರೆಕ್ಟ್ ಅದು ಮಿಕ್ಸ್ ಆಯ್ತು ಅಂದ್ರೆ ಅದು ಆಯಿಲ್ ಇನ್ ವಾಟರ್. ಅದಕ್ಕೆ ನಾನು ಸ್ಟೇಟ್ಮೆಂಟ್ ಏನು ಮಾಡಿದೆ, ಎಮಲ್ಷನ್ ಮಿಕ್ಸಸ್ ವಿತ್ ಇಟ್ಸ್ ಮೀಡಿಯಮ್ ಅಂದೆ ನಾನು. ಏನಂದರೆ ಎಮಲ್ಷನ್ ಮಿಕ್ಸಸ್ ವಿತ್ ಇಟ್ಸ್ ಮೀಡಿಯಮ್. ಸೊ ನಿಮ್ಮ ಮುಂದೆ ಎಮಲ್ಷನ್ ಇಟ್ಟಾರ, ಅದಕ್ಕೆ ನೀವು ವಾಟರ್ ಆ್ಯಡ್ ಮಾಡಿದ್ರಿ ಅಂದ್ರೆ ಅದು ಕರೆಕ್ಟಾಗಿ ಮಿಕ್ಸ್ ಆಯ್ತು ಅನ್ಕೋರಿ, ಅಂದ್ರೆ ಅದು ಆಯಿಲ್ ಇನ್ ವಾಟರ್. ಬಿಕಾಸ್ ನೀವು ಏನು ಆ್ಯಡ್ ಮಾಡಿದ್ರಿ, ವಾಟರ್ ಆ್ಯಡ್ ಮಾಡಿದ್ರಿ. ವಾಟರ್ ಏನು ಮೀಡಿಯಮ್, ಎಮಲ್ಷನ್ ಮಿಕ್ಸಸ್ ಪ್ರಾಪರ್ಲಿ ವಿತ್ ಇಟ್ಸ್ ಮೀಡಿಯಮ್. ಸೊ ನೀರು ಹಾಕಿದ್ರಿ, ನೀರು ಜೋಡಿ ಕರೆಕ್ಟಾಗಿ ಮಿಕ್ಸ್ ಆಗಿಬಿಡ್ತು ಅಂದ್ರೆ ಅದು ಆಯಿಲ್ ಇನ್ ವಾಟರ್ ಎಮಲ್ಷನ್. ಇದಕ್ಕೊಂದು ಒಂದು ಎಕ್ಸಾಂಪಲ್ ಹೇಳಿದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಅಲ್ಲಿ ಮುಂದೆ ಮಿಲ್ಕ್ ಇಟ್ಟಾರ ಅನ್ಕೋರಿ, ಆಗಲೇ ನಾವು ಐಡೆಂಟಿಫೈ ಮಾಡಕತ್ತಿದ್ವಿ, ಗೊತ್ತಿದ್ದಿಲ್ಲ. ಈಗ ಅನ್ಕೋರಿ ಮಿಲ್ಕ್ ಅಂತ. ಓಕೆ, ಮಿಲ್ಕಿಗೆ ನೀರು ಹಾಕ್ರಿ. ಮಿಲ್ಕಿಗೆ ನೀರು ಹಾಕಿದ ಕೂಡ ಕರೆಕ್ಟ್ ಮಿಕ್ಸ್ ಆಗುತ್ತಿಲ್ಲ. ಅದು ನೀರು ಹಾಕಿದ ಕೂಡ ಇದು ನೀರು ಇದು ಹಾಲು ಅಂತ ಸಪ್ರೇಟ್ ಮಾಡೋಕ್ಕೆ ಬರ್ತಾನೆ, ಬರೋಂಗಿಲ್ಲ. ಸೊ ವಾಟರ್ ಮಿಕ್ಸ್ಡ್ ವೆಲ್ ವಿತ್ ಮಿಲ್ಕ್ ಅಂದ್ರೆ ವಾಟರ್ ಈಸ್ ಇಟ್ಸ್ ಮೀಡಿಯಮ್, ಬಿಕಾಸ್ ಎಮಲ್ಷನ್ ಮಿಕ್ಸಸ್ ವೆಲ್ ವಿತ್ ಇಟ್ಸ್ ಮೀಡಿಯಮ್. ನೀವು ನೀರು ಹಾಕಿದ್ರಿ ಮಿಲ್ಕಿಗೆ, ಕರೆಕ್ಟಾಗಿ ಮಿಕ್ಸ್ ಆಯ್ತು ಅಂದ್ರೆ ಅದರಾಗಿರೋ ಮೀಡಿಯಮ್ ಯಾವುದು, ವಾಟರ್. ಬಿಕಾಸ್ ಎಮಲ್ಷನ್ ಮಿಕ್ಸಸ್ ವೆಲ್ ವಿತ್ ಇಟ್ಸ್ ಮೀಡಿಯಮ್. ಸೊ ಅದ್ರಾಗಿನ ಮೀಡಿಯಮ್ ವಾಟರ್ ಅಂದರೆ ಡಿ ಪಿ ಏನು, ಅದ್ರಾಗಿನ ಡಿಸ್ಪರ್ಷನ್ ಮೀಡಿಯಮ್ ವಾಟರ್ ಅನ್ಕೋತಾಯ್ತು ಅಂದ್ರೆ ಡಿ ಪಿ ಏನು ಆಯಿಲ್. ಸೊ ಅದು ಆಯಿಲ್ ಇನ್ ವಾಟರ್ ಎಮಲ್ಷನ್. ಅದ ನೀವು ಮಿಲ್ಕಿಗೆ ಆಯಿಲ್ ಹಾಕ್ರಿ, ಮಿಕ್ಸ್ ಆಗುತ್ತೆ ಅಂದರೆ ಕರೆಕ್ಟ್ ಆಗಂಗಿಲ್ಲ. ಬಿಕಾಸ್ ಆಯಿಲ್ ಈಸ್ ನಾಟ್ ಮೀಡಿಯಮ್, ಆಯಿಲ್ ಈಸ್ ಡಿ ಪಿ. ಎಮಲ್ಷನ್ ಡಸ್ ನಾಟ್ ಮಿಕ್ಸ್ ವಿತ್ ಡಿಸ್ಪರ್ಸ್ಡ್ ಫೇಸ್. ಎಮಲ್ಷನ್ ಮಿಕ್ಸಸ್ ವೆಲ್ ವಿತ್ ಡಿಸ್ಪರ್ಷನ್ ಮೀಡಿಯಮ್. ಸೊ ಆಯಿಲ್ ಹಾಕಿದ್ರೆ ಹಾಲಿಗೆ ಕರೆಕ್ಟ್ ಮಿಕ್ಸ್ ಆಗಂಗಿಲ್ಲ, ಯಾಕಂದ್ರೆ ಆಯಿಲ್ ಅದ್ರಾಗಿಂದ ಏನು ಡಿ ಪಿ, ಅದ್ರಾಗಿಂದ ಡಿ ಎಮ್ ಅಲ್ಲ. ಎಮಲ್ಷನ್ ಮಿಕ್ಸಸ್ ವೆಲ್ ವಿತ್ ಮೀಡಿಯಮ್, ಮಿಕ್ಸಸ್ ವೆಲ್ ವಿತ್ ಡಿ ಪಿ ಅಲ್ಲ, ಮಿಕ್ಸಸ್ ವೆಲ್ ವಿತ್ ಡಿಸ್ಪರ್ಷನ್ ಮೀಡಿಯಮ್. ಸೊ ನೀವು ಮಿಲ್ಕಿಗೆ ಏನು ಹಾಕಿದ್ರೆ ಮಿಕ್ಸ್ ಆಗುತ್ತೆ ಕರೆಕ್ಟ್, ವಾಟರ್ ಹಾಕಿದ್ರಿ. ಆಯಿಲ್ ಹಾಕಿದ್ರೆ ಮಿಕ್ಸ್ ಆಗಂಗಿಲ್ಲ. ನೋಡಿರಿ, ನೀವು ಇಮ್ಯಾಜಿನ್ ಮಾಡಿರಿ, ಹಾಲಿಗೆ ಎಣ್ಣೆ ಹಾಕಿರಿ, ಕೊಬ್ಬರಿ ಎಣ್ಣೆ ಮೇಲೆ ಫ್ಲೋಟ್ ಆಗುತ್ತೆ, ಕರೆಕ್ಟ್ ಮಿಕ್ಸ್ ಆಗಂಗಿಲ್ಲ. ಆಯಿಲ್ ಬೇರೆ ಹಾಲು ಬೇರೆ ಕಾಣುತ್ತೆ. ಅದ್ರ ನೀರು ಹಾಕಿದ್ರೆ ಹಾಲು ಬೇರೆ ನೀರು ಬೇರೆ ಕಾಣಂಗಿಲ್ಲ. ಸೊ ಎಮಲ್ಷನ್ ಮಿಕ್ಸಸ್ ವೆಲ್ ವಿತ್ ಇಟ್ಸ್ ಮೀಡಿಯಮ್. ಸೊ ಹೌ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಆಯಿಲ್ ಇನ್ ವಾಟರ್ ಆ್ಯಂಡ್ ವಾಟರ್ ಇನ್ ಆಯಿಲ್. ಏನೋ ಒಂದು ಎಮಲ್ಷನ್ ಇಟ್ಟಾರ, ಅದಕ್ಕೆ ನೀವು ವಾಟರ್ ಹಾಕಿದ್ರೆ ಆ ವಾಟರ್ ಅದ್ರ ಜೊತೆ ಕರೆಕ್ಟ್ ಮಿಕ್ಸ್ ಆಯ್ತು ಅಂದ್ರೆ ಅದು ಆಯಿಲ್ ಇನ್ ವಾಟರ್. ಕರೆಕ್ಟ್ ಮಿಕ್ಸ್ ಆಗಲಿಲ್ಲ ಅಂದ್ರೆ ಅದು ವಾಟರ್ ಇನ್ ಆಯಿಲ್. ಐ ಹೋಪ್ ಯು ಅಂಡರ್ಸ್ಟುಡ್. ಇದಕ್ಕೆ ಡೈಲ್ಯೂಷನ್ ಟೆಸ್ಟ್ ಅಂತ ಕರೀತಾರೆ. ನಾನು ಏನು ಹೇಳಿದ್ನಲ್ಲ ಅದು ಡೈಲ್ಯೂಷನ್ ಟೆಸ್ಟ್ ಅಂತ ಕರೀತಾರೆ. ದಿಸ್ ಇಸ್ ಆಲ್ ಅಬೌಟ್ ಎಮಲ್ಷನ್ಸ್. ಓಕೆ, ಇಲ್ಲಿ ಒಂದು ಸಣ್ಣ ಟಾಪಿಕ್ ಐತೆ, ಅದನ್ನು ಮುಗಿಸ್ಬಿಡು. ಕೊಲೈಡ್ಸ್ ಅರೌಂಡ್ ಅಸ್ ಅಂದರೆ ನಮ್ಮ ಸುತ್ತಮುತ್ತಲ ಯಾವ ಕೊಲೈಡ್ಸ್ ಅದಾವೆ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೈತಿ. ಪಟ್ ಅಂತ ಹಂಗೆ ಓದಿ ಮುಗಿಸ್ಬಿಡ್ತೀನಿ. ಬ್ಲೂ ಕಲರ್ ಆಫ್ ದ ಸ್ಕೈ ಇದನ್ನು ಡಿಸ್ಕಸ್ ಮಾಡೀವಿ. ಇದು ಕೊಲೈಡ್ಸಿಂದ ಆಗುತ್ತೆ ಬ್ಲೂ ಕಲರ್. ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಐತಿ. ಮಿಸ್ಟ್ ಆ್ಯಂಡ್ ಕ್ಲೌಡ್ ಕನ್ಸಿಸ್ಟ್ ಆಫ್ ಮಾಯಿಶ್ಚರ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡೀವಿ. ಕ್ಲಾಸಿಫಿಕೇಶನ್ ಆಫ್ ಕೊಲೈಡ್ಸ್ ಬೇಸ್ಡ್ ಆನ್ ಫಿಸಿಕಲ್ ಸ್ಟೇಟ್ಸ್ ಆಫ್ ಡಿ ಪಿ ಆ್ಯಂಡ್ ಡಿ ಒಳಗೆ ಒಂದು ಸ್ವಲ್ಪ ಎಕ್ಸಾಂಪಲ್ ನೋಡಿವಿ. ಫುಡ್ ಆರ್ಟಿಕಲ್ಸ್ ಲೈಕ್ ಮಿಲ್ಕ್, ಬಟರ್, ಕ್ರೀಮ್ ಅಂದರೆ ಐಸ್ ಕ್ರೀಮ್ ಈಗ ಡಿಸ್ಕಸ್ ಮಾಡಿದ್ವಿ. ಬಯೋಲಾಜಿಕಲ್ ಫ್ಲೂಯಿಡ್ಸ್ ಲೈಕ್ ಬ್ಲಡ್ ಈಸ್ ಆಲ್ಸೋ ಅ ಕೊಲೈಡ್. ಸೊ ಕೊಲೈಡ್ಸ್ ಅರೌಂಡ್ ಅಸ್ ಅಂದರೆ ನಮ್ಮ ಸುತ್ತಮುತ್ತಲೂ ಕಾಣುತ್ತಿರುವ ಕೊಲೈಡ್ಸ್. ಓಕೆ, ಇನ್ನೊಂದು ವಿಡಿಯೋ ಆದ್ರೆ ದಿಸ್ ಚಾಪ್ಟರ್ ವಿಲ್ ಬಿ ಡನ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಥ್ಯಾಂಕ್ ಯು. ಅಪ್ಲಿಕೇಶನ್ ಆಫ್ ಕೊಲೈಡ್ಸ್ ಅಷ್ಟು ಉಳಿದೈತಿ. ಇದನ್ನು ಮತ್ತೆ ಬೇರೆ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ವೆರಿ ಸಿಂಪಲ್. ಇಲ್ಲ ಎಕ್ಸ್ಪ್ಲನೇಷನ್ ಮಾಡೋದೇನಿಲ್ಲ ಭಾಳ, ಹಂಗೆ ಒಮ್ಮೆ ಓದಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿ ಇದನ್ನು ಮುಗಿಸ್ಬಿಟ್ಟು ಇಲ್ಲೇ ಅಂತ ಅಂದ್ಕೊಂಡೆ. ಸೊ ಐ ಫಿನಿಶ್ ಇಟ್ ಆ್ಯಂಡ್ ಅಟ್ಯಾಚ್ ದಿಸ್ ವಿಡಿಯೋ ಟು ದ್ಯಾಟ್ ಒನ್. ಸೊ ವಿಲ್ ಫಿನಿಶ್ ದಿಸ್ ಚಾಪ್ಟರ್ ಇನ್ ದಿಸ್ ವಿಡಿಯೋ. ಓಕೆ, ಅಪ್ಲಿಕೇಶನ್ ಆಫ್ ಕೊಲೈಡ್ಸ್ ಫಸ್ಟ್ ಒನ್. ಅಲ್ಲಿ ನೀವು ಓದ್ತಿರ್ಬೇಕು ಪೇಜ್ ನಂಬರ್ 17 ಒಳಗೆ.
ಎಲೆಕ್ಟ್ರಿಕಲ್ ಪ್ರೆಸಿಪಿಟೇಷನ್ ಆಫ್ ಸ್ಮೋಕ್. ಓಕೆ, ಇದು ಏನದು ಅಂದ್ರೆ in our country and almost in other countries also, thousands of factories work on daily basis. Andre ಈಗ right now because of the pandemic situation they are not working, but if the situation was normal, lot of factories work day in day out. ಅದರಿಂದ ಎಷ್ಟು ಪೊಲ್ಯೂಷನ್ ಆಗುತ್ತೆ, ದಟ್ ಈಸ್ ಇಮ್ಮೆನ್ಸ್. ಈಗ ಪೊಲ್ಯೂಷನ್ ಕಡಿಮೆ ಆಗಿದೆ ಎಷ್ಟೋ, ಅದ್ರ ಮೇಲೆ ಎಷ್ಟೋ ಮೀಮ್ಸ್ ಜೋಕ್ಸ್ ಬಂದವು. ಓಕೆ, ಅದೆಲ್ಲ ಇಟ್ರಿ ಸೈಡಿಗೆ ಇಟ್ರಿ. ಸೊ ವಿ ನೋ ಜನರಲಿ ಲಾಟ್ ಆಫ್ ಫ್ಯಾಕ್ಟ್ರೀಸ್ ಕ್ರಿಯೇಟ್ ಲಾಟ್ ಆಫ್ ಪೊಲ್ಯೂಷನ್. ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಕಾಟ್ರೆಲ್ಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ ಅಂತ ಅಂತಾರೆ ಇದಕ್ಕೆ. ಇದು ಏನು ಮಾಡ್ತೈತಿ ಅಂದರೆ ಫ್ಯಾಕ್ಟ್ರಿ ಚಿಮ್ನೀಸ್ ಇರ್ತಾವಲ್ರಿ, ಚಿಮ್ನಿಯಿಂದ ಸ್ಮೋಕ್ ಡಸ್ಟ್ ಹೊರಗೆ ಹೋಗ್ತಿರ್ತೈತಿ, ಅದರಿಂದ ಪೊಲ್ಯೂಷನ್ ಆಗುತ್ತೆ. ಆ ಚಿಮ್ನಿ ಎಂಡಿಗೆ ಈ ಪ್ರೆಸಿಪಿಟೇಟರ್ ಕಾಟ್ರೆಲ್ಸ್ ಪ್ರೆಸಿಪಿಟೇಟರನ್ನು ಫಿಕ್ಸ್ ಮಾಡಿಬಿಡ್ತಾರೆ. ಇದೇನು ಮಾಡ್ತೈತಿ, ಆದಷ್ಟು ಪೊಲ್ಯೂಷನನ್ನು ಝೀರೋ ಮಾಡಿಬಿಡಂಗಿಲ್ಲ, ಆದಷ್ಟು ಕಡಿಮೆ ಮಾಡ್ತೈತಿ. ಆದಷ್ಟು ಡೇಂಜರಸ್ ಗ್ಯಾಸಸ್ ಎನ್ವೈರ್ಮೆಂಟಿಗೆ ಎಕ್ಸ್ಪೋಸ್ ಆಗ್ಲಾರ್ದಂಗೆ ನೋಡ್ಕೊತೈತೆ, ಸ್ವಲ್ಪ ಕಡಿಮೆ ಮಾಡ್ತೈತಿ ಪೊಲ್ಯೂಷನನ್ನು. ಹೆಂಗೆ ಕಡಿಮೆ ಮಾಡ್ತೈತಿ? ಸ್ಮೋಕ್ ನೆಗೆಟಿವ್ಲಿ ಚಾರ್ಜ್ಡ್ ಕೊಲೈಡ್ ಅದು. ಸ್ಮೋಕ್ ಈಸ್ ಅ ಕೊಲೈಡ್, ನಾವು ಕ್ಲಾಸಿಫಿಕೇಶನ್ ನೋಡೀವಿ. ಸೊ ಸ್ಮೋಕ್ ಹಿಂಗೆ ಹೋಗೋ ಮುಂದೆ ಅದಕ್ಕೆ ಚಾರ್ಜ್ ಇರ್ತೈತಿ. ಸೊ ಅಲ್ಲೇ ಚಿಮ್ನಿ ಎಂಡಿಗೆ ಒಂದು ಎಲೆಕ್ಟ್ರೋಡ್ ಇಟ್ಟಿರ್ತಾರೆ, ಒಂದು ಕ್ಯಾಥೋಡ್ ಒಂದು ಆ್ಯನೋಡ್. ಆ ಕೊಲೈಡಲ್ ಪಾರ್ಟಿಕಲ್ಗೆ ನೆಗೆಟಿವ್ ಚಾರ್ಜ್ ಇದ್ದರೆ ಪಾಸಿಟಿವ್ ಕಡೆ ಹೋಗಿ ಪ್ರೆಸಿಪಿಟೇಟ್ ಆಗಿಬಿಡ್ತೈತಿ, ಪಾಸಿಟಿವ್ ಚಾರ್ಜ್ ಇದ್ದರೆ ನೆಗೆಟಿವ್ ಕಡೆ ಹೋಗಿ ಪ್ರೆಸಿಪಿಟೇಟ್ ಆಗಿಬಿಡ್ತೈತಿ. ಸೊ ಅದು ಅಲ್ಲೇ ಸೆಟ್ಲ್ ಆಗಿಬಿಡ್ತೈತಿ, ಎನ್ವೈರ್ಮೆಂಟಿಗೆ ಹೋಗಂಗೆ ಇಲ್ಲ, ಅಟ್ಮಾಸ್ಫಿಯರ್ ರೀಚ್ ಆಗಂಗೆ ಇಲ್ಲ, ಅಲ್ಲೇ ಆ ಚಿಮ್ನಿ ಒಳಗೆ ಪ್ರೆಸಿಪಿಟೇಟಾಗಿ ವಾಪಸ್ ಕೆಳಗೆ ಬಂದ್ಬಿಡ್ತೈತಿ. ಇದು ಅದ್ರ ಡೈಗ್ರಾಮು. ಎಕ್ಸಾಮ್ನಾಗ ಇದೇನು ಡೈಗ್ರಾಮ್ ಕೇಳಂಗಿಲ್ಲ, ಬಟ್ ಸ್ಟಿಲ್ ಒಮ್ಮೆ ಹಂಗೆ ನೋಡ್ಕೊರಿ. ಸೊ ಇದು ಕಾಟ್ರೆಲ್ಸ್ ಪ್ರೆಸಿಪಿಟೇಟರ್. ಇದು ಏನು ಮಾಡ್ತಾರೆ, ಚಿಮ್ನಿದು ಫ್ಯಾಕ್ಟ್ರೀಸ್ ಚಿಮ್ನಿದ ಎಂಡಿಗೆ ಫಿಕ್ಸ್ ಮಾಡಿರ್ತಾರೆ. ಸ್ಮೋಕಿಗೆ ಇರೋ ಚಾರ್ಜನ್ನು ಹೋಗಿಸ್ಬಿಡ್ತೈತಿ. ಚಾರ್ಜ್ ಹೋಗಿಸ್ಬಿಡ್ತಂದ್ರೆ ಅದು ಇಟ್ ಸೆಟಲ್ಸ್ ಆನ್, ಅದು ಕೋಗ್ಲೇಟ್ ಆದಂಗೆ, ಪ್ರೆಸಿಪಿಟೇಟ್ ಆದಂಗೆ ಕೆಳಗೆ ಬಿದ್ಬಿಡ್ತೈತಿ, ಅಟ್ಮಾಸ್ಫಿಯರ್ಗೆ ಎನ್ವೈರ್ಮೆಂಟಿಗೆ ಹೋಗಂಗೆ ಇಲ್ಲ. ನೆಕ್ಸ್ಟ್ ಅಪ್ಲಿಕೇಶನ್ ಪ್ಯೂರಿಫಿಕೇಷನ್ ಆಫ್ ಡ್ರಿಂಕಿಂಗ್ ವಾಟರ್. ಈಗ ನೀರು ಗದಗ್ನಾಗ ದಿವಸ ಬರ್ತಾವೆ 24/7 ಕಾನ್ಸೆಪ್ಟ್. ಅದು ಎಷ್ಟೋ ಮಂದಿಗೆ ಇನ್ನೂ ಬಂದಾವು ಮನೆಗೆ, ಒಂದಿಷ್ಟು ಮಂದಿಗೆ ಬಂದಿಲ್ಲ. ಬಟ್ ಅವಾಗ ನಮ್ಗೆ 1 ತಿಂಗಳಿಗೆ ಒಮ್ಮೆ ಬರ್ತಿದ್ವು. ಅವಾಗ ನಾವು ಸಣ್ಣವರಿದ್ದಾಗ ಇದು ಮಾಡ್ತಿದ್ವಿ. ಐ ಡೋಂಟ್ ನೋ ಇಫ್ ಯು ಹ್ಯಾವ್ ಡನ್ ಇಟ್ ಆರ್ ನಿಮ್ಮ ಮನೆ ಮಾಡೋದು ನೋಡಿರೋ ಇಲ್ಲಿ ಗೊತ್ತಿಲ್ಲ. ನೀರು ಬಂದಾಗ ಟ್ಯಾಂಕಿಗೆ ಒಂದು ವೈಟ್ ಕಲರ್ ಮಾರ್ಬಲ್ ಟೈಪ್, ಅದಕ್ಕೆ ಪಟ್ಟಗ ಅಂತಿದ್ವಿ ನಾವು, ಪಟ್ಟಗ ಹಾಕ್ತಿದ್ವಿ, ಹಿಂಗೆ ಹೋಗಿತ್ತು. ಕಲ್ಲು ಗತಿ ಇರ್ತಿತ್ತು, ಅದು ವೈಟ್ ಮಾರ್ಬಲ್ ಹೊಳಿತಿತ್ತು. ಮಾರ್ಬಲ್ ಅಲ್ಲ, ಮಾರ್ಬಲ್ ಗತೆ ಕಾಣುವಂಥದ್ದು ಕಲ್ಲು ಅದು. ಅದನ್ನು ನೀರೇ ಹಾಕಿಬಿಡ್ತಿದ್ರು, ಯಾಕಂದ್ರೆ ಅದು ಮಣ್ಣು ನೀರು ಇರ್ತಿತ್ತು. ಫುಲ್ ಸ್ವಚ್ಛ ಇರ್ತೈತೆ ನೀರು ಅದು ಬಂದಿದ್ದು, ಅಂದ್ರೆ ಒಬ್ಬಿಯಸ್ಲಿ ಸರ್ಕ್ಯಾಸಮ್, ಹೊಲಸಿರ್ತೈತೆ ನೀರು. ಅದನ್ನ ಸ್ವಚ್ಛ ಮಾಡೋಕ್ಕೆ ಪಟ್ಟಗ ಹಾಕ್ತಿದ್ವಿ. ಅದಕ್ಕೆ ಆಲಮ್ ಅಂತ ಕರೀತಾರೆ, ಪೊಟ್ಯಾಶ್ ಆಲಮ್ದು ಫಾರ್ಮುಲಾ ಇಲ್ಲೇ ನೋಡಿರಿ, ದೊಡ್ಡದಿತ್ತು ಫಾರ್ಮುಲಾ. K2SO4 Al2SO4 thrice 24H2O. ಪೊಟ್ಯಾಷಿಯಮ್ ಸಲ್ಫೇಟ್, ಅಲ್ಯೂಮಿನಿಯಂ ಸಲ್ಫೇಟ್, ವಾಟರ್. ಬಟ್ ಅದ್ರಾಗಿಂದ ಮೇನ್ ಅಲ್ಯೂಮಿನಿಯಂ +3 ಅಯಾನ್, Al+3 ಅಯಾನ್ ಏನು ಮಾಡ್ತೈತಿ, ಮಡ್ಡಿ ವಾಟರಿಗೆ, ವಾಟರ್ ಏನು ಡ್ರಿಂಕಿಂಗ್ ವಾಟರ್ ಬಂದೈತಲ್ಲ ಅದು ಮಡ್ಡಿ ಇರ್ತೈತಿ, ಮಣ್ಣು. ಆ ಮಡ್ಡಿ ವಾಟ್ರಿಗೆ ನೆಗೆಟಿವ್ ಚಾರ್ಜ್ ಇರ್ತೈತಿ, ನೆಗೆಟಿವ್ಲಿ ಚಾರ್ಜ್ ಕೊಲೈಡ್. ಅದು ಏನು ನೀರು ಬಂದೈತೆ ನಿಮ್ಮ ಮನೆಗೆ, ಬಿಕಾಸ್ DM is ವಾಟರ್ ಆಬ್ವಿಯಸ್ಲಿ, DP is ಮಡ್ಡಿ ಪಾರ್ಟಿಕಲ್ಸ್, ನೆಗೆಟಿವ್ಲಿ ಚಾರ್ಜ್ಡ್ ಮಡ್ಡಿ ಪಾರ್ಟಿಕಲ್ಸ್, ಮಣ್ಣಿನ ಪಾರ್ಟಿಕಲ್ಸ್. ಆ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸನ್ನು ಈ Al+3 ಅಯಾನ್, ಪೊಟ್ಯಾಶ್ ಆಲಮ್ನಾಗಿಂದ ಪಟ್ಟಗ ಒಳಗಿಂದ Al+3 ಅಯಾನ್ ಏನು ಮಾಡ್ತೈತಿ, ಚಾರ್ಜ್ ಹೋಗಿಸ್ಬಿಡ್ತೈತಿ ಮಡ್ಡಿ ವಾಟರ್. ಆ ಮಡ್ಡಿ ವಾಟರ್ದು DP ಪಾರ್ಟಿಕಲ್ಸ್ ಚಾರ್ಜ್ ಹೋಗ್ಬಿಡ್ತಂದ್ರೆ ಮಣ್ಣೆಲ್ಲ ಕೆಳಗೆ ಕುಂತ್ಬಿಡ್ತೈತಿ, ಮಡ್ಡಿ ಪಾರ್ಟಿಕಲ್ಸ್ ಸೆಟಲ್ ಡೌನ್ ಆದಂದ್ರೆ ವಾಟರ್ ಬಿಕಮ್ಸ್ ಪ್ಯೂರ್, ನೀರು ಕುಡಿಯೋಕ್ಕೆ ಯೋಗ್ಯ ಆಗುತ್ತೆ, ವಾಟರ್ ಈಸ್ ಡ್ರಿಂಕಬಲ್. ಓಕೆ, ದ್ಯಾಟ್ ಇಸ್ ಸೆಕೆಂಡ್ ಅಪ್ಲಿಕೇಶನ್. ಥರ್ಡ್ ಅಪ್ಲಿಕೇಶನ್ ಫಾರ್ಮೇಷನ್ ಆಫ್ ಡೆಲ್ಟಾ. ಏನಿದು ಫಾರ್ಮೇಷನ್ ಆಫ್ ಡೆಲ್ಟಾ ಅಂದ್ರೆ, ನೀವು ಬೀಚಿಗೆ ಹೋಗಿದ್ರಿ ಅಂದ್ರೆ ಆಬ್ವಿಯಸ್ಲಿ ಹೋಗಿರ್ತೀರಿ ಭಾಳಷ್ಟು ಮಂದಿ, ಅಲ್ಲಿ ಜಕ್ಕಷ್ಟು ಉಸುಗು ಕಲೆಕ್ಟ್ ಆಗಿರ್ತೈತಿ. ಒಂದು ರೀತಿ ಹೇಳೋದಾದ್ರೆ ಅದ ಡೆಲ್ಟಾ. ನೀವೇನು ಉಸುಗು ಮೇಲೆ ಅಡ್ಡಾಡ್ತೀರಿ, ಬೀಚ್ ಉಸುಗು, ಮಣ್ಣಲ್ಲ, ಸ್ಯಾಂಡ್, ಸಾಯಿಲ್ ಅಲ್ಲ, ಸ್ಯಾಂಡ್. ಸೊ ದ್ಯಾಟ್ ಇಟ್ ಸೆಲ್ಫ್ ಕ್ಯಾನ್ ಬಿ ಕಾಲ್ಡ್ ಡೆಲ್ಟಾ. ಏನಿದೆ ಡೆಲ್ಟಾ ಅಂದ್ರೆ, ಓಕೆ, ಹೌ ಡಸ್ ಅ ಓಷನ್ ಆರ್ ಸಿ ಫಾರ್ಮ್? ಲಾಟ್ ಆಫ್ ರಿವರ್ಸ್ ಕಂಬೈನ್ ಟು ಫಾರ್ಮ್ ಅ ಸಿ. ಸೊ ಭಾಳಷ್ಟು ರಿವರ್ಸ್, ದ ಡೆಸ್ಟಿನೇಷನ್ ಈಸ್ ಸಿ. ಸೊ ದ ರಿವರ್ಸ್ ಫ್ಲೋ, ಯು ನೋ, ಲೇಕ್ಸ್ ಡೋಂಟ್ ಫ್ಲೋ, ರಿವರ್ಸ್ ಫ್ಲೋ. ಸೊ ರಿವರ್ಸ್ ಫ್ಲೋ ಆ್ಯಂಡ್ ರೀಚ್ ಸಮ್ವೇರ್ ಅಲ್ಲ, where do they reach? They reach sea.
ಸೊ ವೆನ್ ಡಿಫ್ರೆಂಟ್ ರಿವರ್ಸ್ ಟ್ರಾವೆಲ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಆ್ಯಂಡ್ ರೀಚ್ ಸಿ, ಎಲ್ಲೂ ಭಾಳಷ್ಟು ಕಿಲೋಮೀಟರ್ಸ್ ಬಂದಿರ್ತಾವೆ ಅವು ರಿವರ್ಸ್. ಆ ರಿವರ್ಸ್ ಅವು ಬರೋ ಮುಂದೆ ಏನು ಮಾಡ್ತಾವೆ, ಅವು ಎಷ್ಟು ಫಾಸ್ಟ್ ಮೂವ್ಮೆಂಟ್ ಮಾಡ್ಕೊಂಡು ಬಂದಿರ್ತಾವೆ ಅಂದರೆ ಒಂದಿಷ್ಟು ಎಲೆಕ್ಟ್ರಾನ್ಸನ್ನು ಗೇನ್ ಮಾಡಿರ್ತಾವೆ ಆನ್ ದೇರ್ ವೇ ಬಿಕಾಸ್ ಆಫ್ ಸಮ್ ರೀಸನ್ಸ್. ಅದ್ರೊಳಗೆ ಕ್ಲೇ ಪಾರ್ಟಿಕಲ್ಸ್ ಇರ್ತಾವೆ, ಸ್ಯಾಂಡ್ ಪಾರ್ಟಿಕಲ್ಸ್ ಇರ್ತಾವೆ ರಿವರ್ ಒಳಗೆ. ರಿವರ್ ಯಾವುದೋ ಒಂದು ಸೋರ್ಸಿಂದ ಸ್ಟಾರ್ಟ್ ಆಗೈತಿ, ಅದ್ರ ಡೆಸ್ಟಿನೇಷನ್ ಇಸ್ ಸಿ. ಸೊ ಇನ್ನೊಂದು ರಿವರ್ ಬಂತು ಹಿಂಗೆ ಬೇರೆ ಬೇರೆ ರಿವರ್ಸ್ ಬರೋ ಮುಂದೆ ಏನು ಮಾಡಿರ್ತಾವೆ, ನೆಗೆಟಿವ್ ಚಾರ್ಜ್ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತಾವೆ. ಅಂದ್ರೆ ಕ್ಲೇ ಸ್ಯಾಂಡ್ ಇರ್ತೈತೆ ಅದ್ರೊಳಗೆ. ರಿವರ್ನಾಗಿರೋ ನೀರು ಇಸ್ ಡಿಎಮ್, ಅದು ಕಲೆಕ್ಟ್ ಮಾಡಿರೋ ಕ್ಲೇ ಪಾರ್ಟಿಕಲ್ಸ್, ಸ್ಯಾಂಡ್ ಪಾರ್ಟಿಕಲ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಬಿಕಾಸ್ ದೇ ಗೇನ್ ಎಲೆಕ್ಟ್ರಾನ್ಸ್ ಆನ್ ದೇರ್ ವೇ ಬಿಕಾಸ್ ಆಫ್ ಸಮ್ ರೀಸನ್ಸ್. ಸೊ ಆ ರಿವರ್ ವಿಚ್ ಟ್ರಾವೆಲ್ಡ್ ಟು ದ ಸಿ now is a collide, which collide negatively charged collide. And we know sea ಒಳಗೆ, ಓಷನ್ ಒಳಗೆ there is lot of salt, NaCl ಅಂತೂ ಭಾಳ ಇರ್ತೈತೆ. ಸೊ ಹಂಗೆ ಬೇರೆ ಬೇರೆ ಸಾಲ್ಟ್ಸ್ ಇರ್ತಾವೆ, CaCl2, ಇನ್ನೊಂದಿಷ್ಟು ಮ್ಯಾಗ್ನೀಷಿಯಮ್ ಕ್ಲೋರೈಡ್, ಕ್ಯಾಲ್ಸಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್, ಭಾಳಷ್ಟು ಸಾಲ್ಟ್ಸ್ ಇರ್ತಾವೆ. ಉಪ್ಪು ಇರ್ತೈತಿ ಇಲ್ರಿ ಇದ್ರಾಗ ಸಮುದ್ರದಾಗ. ಸೊ ಭಾಳಷ್ಟು ಸಾಲ್ಟ್ಸ್, ಬೇರೆ ಬೇರೆ ಸಾಲ್ಟ್ಸ್ ಇರ್ತಾವೆ. ಆ ಬೇರೆ ಬೇರೆ ಸಾಲ್ಟ್ಸ್ನಾಗಿರೋ Na+, Ca+2, Mg+2 ಇವೆಲ್ಲ ಕ್ಯಾಟಯಾನ್ಸ್. Na+, Ca+2, Mg+2 ಈ ಕ್ಯಾಟಯಾನ್ಸ್ ರಿವರ್ನಾಗಿರೋ ನೆಗೆಟಿವ್ಲಿ ಚಾರ್ಜ್ಡ್ ಡಿ ಪಿ ಪಾರ್ಟಿಕಲ್ಸನ್ನು ಪ್ರೆಸಿಪಿಟೇಟ್ ಮಾಡಿಬಿಡ್ತಾವೆ. ರಿವರ್ ಫ್ಲೋ ಹಾಕೊಂತ ಬಂತು, ಅದರೊಳಗೆ ಡಿ ಪಿ ಅಂದರೆ ರಿವರ್ನಾಗಿರೋ ಕ್ಲೇ ಪಾರ್ಟಿಕಲ್ಸ್, ಸ್ಯಾಂಡ್ ಪಾರ್ಟಿಕಲ್ಸ್ ಕೆಳಗೆ ಕುಂತಿರಂಗಿಲ್ಲ ಅವು ಮ್ಯಾಲೆ. ದೇ ವಿಲ್ ಬಿ ಡಿಸ್ಪರ್ಷನ್ ಮೀಡಿಯಮ್ ನದಿ ಒಳಗೆ, ರಿವರ್ ಒಳಗೆ. ಆ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸನ್ನು ಈ ಸಿ ಒಳಗಿರೋ ಸಾಲ್ಟ್ಸ್ ಒಳಗಿನ ಪಾಸಿಟಿವ್ ಅಯಾನ್ಸ್ ಹಾಕ್ಸ್ಕೊಡ್ರಿ. ರಿವರ್ ಒಳಗಿರೋ ನೆಗೆಟಿವ್ಲಿ ಚಾರ್ಜ್ ಡಿ ಪಿ ಪಾರ್ಟಿಕಲ್ಸನ್ನು ಈ ಸಿ ಒಳಗಿರೋ ಸಾಲ್ಟ್ಸದ ಕ್ಯಾಟಯಾನ್ಸ್ NaCl, CaCl2, MgCl2 ಒಳಗೆ Na+, Ca+2, Mg+2 ಈ ಕ್ಯಾಟಯಾನ್ಸ್ ಈ ಚಾರ್ಜನ್ನು ಹೋಗಿಸ್ಬಿಟ್ಟು ಅಂದ್ರೆ ಅವೆಲ್ಲ ಕೆಳಗೆ ಕೂತ್ಬಿಡ್ತಾವೆ. ಕ್ಲೇ ಆ್ಯಂಡ್ ಸ್ಯಾಂಡ್ ವಿಚ್ ಇಸ್ ನೆಗೆಟಿವ್ಲಿ ಚಾರ್ಜ್ ಇನ್ ರಿವರ್. ಕ್ಲೇ ಪಾರ್ಟಿಕಲ್ಸ್, ಸ್ಯಾಂಡ್ ಪಾರ್ಟಿಕಲ್ಸ್ ಕೆಳಗೆ ಕೂತು ಡೆಲ್ಟಾ ಆಗುತ್ತೆ. ಕ್ಲೇ ಸ್ಯಾಂಡ್ ಕೆಳಗೆ ಕೂತು ಭಾಳಷ್ಟು ಸ್ಯಾಂಡ್ ಕಲೆಕ್ಟ್ ಆಗುತ್ತೆ. ಭಾಳಷ್ಟು ಸ್ಯಾಂಡ್ ಕಲೆಕ್ಟ್ ಆಗೋದು ಫಾರ್ಮೇಷನ್ ಆಫ್ ಡೆಲ್ಟಾ. ಅದಕ್ಕೆ ಸಿ ಒಳಗೆ, ಬೀಚಸ್ ಒಳಗೆ ಭಾಳಷ್ಟು ಸ್ಯಾಂಡ್ ಇರ್ತೈತಿ. ಓಕೆ, ಮೆಡಿಸಿನ್ಸ್ ಅಲ್ಲಿ ನೀವು ನೋಡ್ತಿರ್ಬೇಕು. ಮೆಡಿಸಿನ್ಸ್, ಅರ್ಗಿರಾಲ್ ಇಸ್ ಅ ಸಿಲ್ವರ್ ಸಾಲ್ ಹೆಸರದು ಅರ್ಗಿರಾಲ್. ಅದು ಐ ಲೋಷನ್ನ ಯೂಸ್ ಮಾಡ್ತಾರೆ, ಅಂದರೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಮೆಡಿಸಿನಲ್ ಫೀಲ್ಡ್ ಒಳಗೆ ಅಂತ. ಆಮೇಲೆ ಕೊಲಾಯ್ಡಲ್ ಆ್ಯಂಟಿಮನಿ ಈಸ್ ಯೂಸ್ಡ್ ಇನ್ ಕ್ಯೂರಿಂಗ್ ಕಲಾಜಾರ್. ಕಲಾಜಾರ್ ಈಸ್ ಅ ಬ್ಲ್ಯಾಕ್ ಫೀವರ್. ಅದು ಒಂದು ಜ್ವರ, ಅಂದರೆ ಇಟ್ಸ್ ಅ ಫೇಟಲ್ ಡಿಸೀಸ್. ಅಂದ್ರೆ ಅದು ಇಟ್ ಕಾಸಸ್, ಇಫ್ ಇಟ್ ಇಸ್ ನಾಟ್ ಟೇಕನ್ ಕೇರ್ ಆಫ್, ಇಟ್ ಕಾಸಸ್ ಡೆತ್. ಸ್ಯಾಂಡ್ ಫ್ಲೈಯಿಂದ ಕಾಸ್ ಆಗುತ್ತೆ ಅದು. ಅದನ್ನು ಕ್ಯೂರ್ ಮಾಡೋಕ್ಕೆ ಕೊಲಾಯ್ಡಲ್ ಆ್ಯಂಟಿಮನಿ ಯೂಸ್ ಮಾಡ್ತಾರೆ. ಹಾಗೆ ನಿಮ್ಗೆ ಗೊತ್ತಿರಬೇಕು ಇವು ಯೂಸಸ್, ಒಂದಿಷ್ಟು ಮೆಡಿಸಿನಲ್ ಯೂಸಸ್. ಕೊಲಾಯ್ಡಲ್ ಗೋಲ್ಡ್ ಈಸ್ ಯೂಸ್ಡ್ ಇನ್ ಟ್ರಾನ್ಸ್ಮಸ್ಕ್ಯುಲರ್ ಇಂಜೆಕ್ಷನ್ ಒಳಗೆ. ಟ್ರಾನ್ಸ್ಮಸ್ಕ್ಯುಲರ್ ಅಂದರೆ ಎಕ್ಸಾಕ್ಟ್ಲಿ ನಮಗೂ ಐಡಿಯಾ ಇಲ್ಲ, ಬಯಾಲಜಿದವ್ರಿಗೆ ಗೊತ್ತಿರ್ತದೆ. ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಈಸ್ ಯೂಸ್ ಟು ಟ್ರೀಟ್ ಸ್ಟಮಕ್ ಡಿಸಾರ್ಡರ್ಸ್. Milk of magnesium is also a colloid. Magnesia is also a colloid used to treat stomach disorders. ಹೊಟ್ಟಿಗೆ ಏನೋ ಪ್ರಾಬ್ಲಮ್ ಇದ್ದರೆ ಅದು ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಯೂಸ್ ಮಾಡ್ತಾರೆ. ಟ್ಯಾನಿಂಗ್ ಆಫ್ ಲೆದರ್ ಅಂದರೆ ಈಗ ಲೆದರ್ ಬೆಲ್ಟ್ಸ್, ಲೆದರ್ ಜಾಕೆಟ್ಸ್ ಎಲ್ಲ ಮಾಡ್ತಾರಲ್ಲ, ಅವೆಲ್ಲ ಲೆದರ್ ಫುಲ್ ಹಾರ್ಡ್ ಇರ್ತಾವೆ. ಲೆದರ್ ಈಸ್ ಬೇಸಿಕಲಿ ವಾಟ್ ಇಟ್ ಈಸ್ ಅನಿಮಲ್ ಸ್ಕಿನ್, ಅನಿಮಲ್ ಹೈಡ್ ಅಂತಾರೆ, HIDE. ಈ ಅನಿಮಲ್ ಸ್ಕಿನ್ ಹೈಡ್ ಅದು ಏನಿರ್ತೈತಿ ಭಾಳ ಸಾಫ್ಟ್ ಇರ್ತೈತಿ. ಅನ್ಫಾರ್ಚುನೇಟ್ಲಿ ಏನು ಮಾಡ್ತಾರೆ, ಈ ಹಾರ್ಸಸ್ ಅದರ ಸ್ಕಿನ್ sometimes it's already dead, but sometimes they kill the animals and then take the skin of the animals. It's very unfortunate. ಅದನ್ನು ನಾವು ಲೆದರ್ ಶೂಸು, ಲೆದರ್ ಜಾಕೆಟ್ಸು, ಲೆದರ್ ಬೆಲ್ಟ್ ಅಂತ ಫುಲ್ ಪ್ರೌಡ್ಲಿ ಹಾಕೊತೀವಿ. ಸಮಟೈಮ್ಸ್ ವಿ ಡೋಂಟ್ ಇವನ್ ರಿಯಲೈಸ್ ದಟ್ ವಿ ಹ್ಯಾವ್ ಕಿಲ್ಡ್ ಅನಿಮಲ್ಸ್ ಆ್ಯಂಡ್ ವೇರಿಂಗ್ ದೇರ್ ಸ್ಕಿನ್. ಓಕೆ, ಸೊ ಅವು ಸಾಫ್ಟ್ ಇರ್ತಾವೆ. ಅವ್ನು ಹಾರ್ಡ್ ಮಾಡೋ ಪ್ರೊಸೆಸ್ಸಿಗೆ ಟ್ಯಾನಿಂಗ್ ಆಫ್ ಲೆದರ್ ಅಂತ. ಸೊ ಆ ಸ್ಕಿನ್ಸಿಗೆ ಒಂದು ಏನೋ ಚಾರ್ಜ್ ಇರ್ತೈತಿ. ಇಲ್ಲಿ ಅನಿಮಲ್ ಹೈಡ್ಸ್ ಆರ್ ಕೊಲಾಯ್ಡಲ್ ಆ್ಯಂಡ್ ಹ್ಯಾಸ್ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ಅಲ್ಲಿ ಹೋದ್ರಿ, ವೆನ್ ಇಟ್ ಈಸ್ ಸೋಕ್ಡ್ ಇನ್ ಟ್ಯಾನಿನ್ ಒಂದು ಸೊಲ್ಯೂಷನ್ ವಿಚ್ ಕಂಟೈನ್ಸ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ಅಲ್ಲೇ ಅದು ಪಾಸಿಟಿವ್, ಇದು ನೆಗೆಟಿವ್. ಸೊ ಮ್ಯೂಚುವಲ್ ಕೋಆಗುಲೇಷನ್ ಆಗಿ ಅದು ಲೆದರ್ ಸಾಫ್ಟ್ ಇದ್ದಿದ್ದು ಹಾರ್ಡ್ ಆಗುತ್ತೆ. ಆ್ಯಕ್ಚುಲಿ ಅನಿಮಲ್ ಸ್ಕಿನ್ ಸಾಫ್ಟ್ ಇರುತ್ತೆ, ಬಟ್ ಬೆಲ್ಟ್ ಶೂಸ್ ಎಲ್ಲ ಮಾಡೋಕ್ಕೆ ಹಾರ್ಡ್ ಬೇಕು. ಸೊ ಟ್ಯಾನಿಂಗ್ ಮಾಡ್ತೀವಿ. ಅದಕ್ಕೆ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಇರ್ತಾವೆ ಅನಿಮಲ್ ಸ್ಕಿನ್ನಿಗೆ. ಟ್ಯಾನಿನ್ ಸೊಲ್ಯೂಷನ್ ಒಳಗೆ ನೆಗೆಟಿವ್ಲಿ ಚಾರ್ಜ್, ಅಲ್ಲಿ ಮ್ಯೂಚುವಲ್ ಕೋಆಗುಲೇಷನ್ ಪಾಸಿಟಿವ್, ಆ ಮಗ್ಗಿನಿಂದ ಈ ಮಗ್ಗಿಗೆ ಅಂತ ಹೇಳ್ತೀನಿ ಲಾಸ್ಟ್ ವೀಡಿಯೋದಾಗ ಅಥವಾ ಅದರ ಲಾಸ್ಟ್ ವೀಡಿಯೋದಾಗ. ಸೊ ಅಲ್ಲಿ ಮ್ಯೂಚುವಲ್ ಕೋಆಗುಲೇಷನ್ ಆಗುತ್ತೆ, ಹಾರ್ಡ್ನಿಂಗ್ ಆಗುತ್ತೆ. ಲಾಸ್ಟ್ ಯೂಸು ಫೋಟೋಗ್ರಫಿ ಪ್ಲೇಟ್ಸ್ ಒಳಗೂ ಈ ಸಿಲ್ವರ್ ಬ್ರೋಮೈಡ್ ಪ್ಲೇಟ್ಸನ್ನು, ಫೋಟೋಗ್ರಾಫಿಕ್ ಪ್ಲೇಟ್ಸ್ ಆರ್ ಆಪ್ಟೆನ್ ಬೈ ಕೋಟಿಂಗ್ ಆ್ಯನ್ ಎಮಲ್ಷನ್ ಆಫ್
emulsion of light sensitive silver bromide in gelatin over glass or celluloid films. celluloid films ಅಂದ್ರೆ ಫಿಲ್ಮ್ಸ್ ಅಂದ್ರೆ ನಾವು ಮೊದಲು ಈಗೆಲ್ಲ ಡಿಜಿಟಲ್ ಕ್ಯಾಮ್ರಾಸ್ ಬಂದವು, ಆವಾಗ ಬ್ಲ್ಯಾಕ್ ಕಲರ್ ರೋಲ್ಸ್ ಇರ್ತಿದ್ವು. ಫಿಲ್ಮ್ಸ್ ಇಷ್ಟು ಫೋಟೋಸ್ ತೆಗಿಬೋದು, ಈಗ ಎಷ್ಟು ಬೇಕಾದಷ್ಟು ಫೋಟೋಸ್ ತೆಗಿಬೋದು ಕ್ಯಾಮ್ರಾದೊಳಗೆ, ಆವಾಗ ಲಿಮಿಟೆಡ್ ಇದು ಇರ್ತಿತ್ತು. ಸೊ ಈ ಫಿಲ್ಮ್ಸ್ ಒಳಗೂ ಕೊಲೈಡ್ದು ಒಂದು ಅಪ್ಲಿಕೇಶನ್ ಐತೆ. ಓಕೆ, ಇದು ಭಾಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಅಷ್ಟು ಗೊತ್ತಿದ್ರೆ ಸಾಕು. ದೀಸ್ ಆರ್ ಸಮ್ ಅಪ್ಲಿಕೇಶನ್ ಆಫ್ ಕೊಲೈಡ್ಸ್ ಆ್ಯಂಡ್ ವಿ ಆರ್ ಡನ್ ವಿತ್ ದ ಚಾಪ್ಟರ್. ವಿ ಆರ್ done and dusted. Surface chemistry is done and dusted. Hopefully you have gone through all the videos. If you have not gone through, please go through, read and be perfect with the chapter. Next chapter, which one to start, it is a difficult choice because ಎಲ್ಲ ಉಳ್ಕಿದ ಚಾಪ್ಟರ್ಸ್ನ ಇದ್ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಭಾಳ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇದ್ದಿದ್ದಿಲ್ಲ. ಸೊ ಇನ್ನು ಸ್ಟಾರ್ಟ್ ಮಾಡಿದೆ. ಉಳ್ಕಿದ್ದೆಲ್ಲನೂ ಅದಾವು, ಭಾಳಷ್ಟು ಡೆರಿವೇಷನ್ಸ್ ಪ್ರಾಬ್ಲಮ್ಸ್ ಅದಾವೆ. ಸೊ ವಿಡಿಯೋ ಥ್ರೂ ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಬಟ್ ಐ ವಿಲ್ ಥಿಂಕ್ ಆ್ಯಂಡ್ ಡಿಸೈಡ್ which chapter to start next. Okay, this is it. Thank you.